ಎಲ್ರಿಗೂ ನಮಸ್ಕಾರ. ಪ್ರೇಮಾನ ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಸ್ನೇಹಿತರೆ, ಇನ್ನೇನು 3 ದಿನಗಳಲ್ಲಿ ನಿಮಗೆ ಸಿಟೆಟ್ ಎಕ್ಸಾಮ್ ಇದೆ. ಸೊ 7ನೇ ತಾರೀಕು ಮತ್ತು 8ನೇ ತಾರೀಕಿಗೆ ಎಕ್ಸಾಮ್ ಇರೋದ್ರಿಂದ ಸೊ ಈ ಸಲ 2 ದಿನ ಏನಕ್ಕೆ ಅಂತಂದರೆ, ನಿಮಗೆ ಗೊತ್ತಿರೋ ಹಾಗೆ ಬಹಳಷ್ಟು ಜನ ಆಲ್ ಓವರ್ ಇಂಡಿಯಾ ಇಂದ ತುಂಬ ಆಸ್ಪಿರೆಂಟ್ಸ್ ಸಿಟೆಟ್ ಎಕ್ಸಾಮ್ಗೆ ಅಪ್ಲಿಕೇಶನ್ ಹಾಕಿರೋದ್ರಿಂದ ಒಂದೇ ದಿನ ಎಕ್ಸಾಮ್ನ ಮಾಡೋಕ್ಕಾಗಲ್ಲ ಅಂತ 2 ದಿನ ಎಕ್ಸಾಮ್ನ ಮಾಡ್ತಾ ಇದ್ದಾರೆ, 7ನೇ ತಾರೀಕು ಮತ್ತು 8ನೇ ತಾರೀಕು. ಸೊ ನಿಮ್ಗೆ ಆಲ್ರೆಡಿ ಗೊತ್ತಿದೆ ನೀವು ಯಾವ ಡೇಟಲ್ಲಿ ಎಕ್ಸಾಮ್ನ ಬರೀಬೇಕಂತ. ಸೊ ನಿಮಗೆ ಸಿಟೀಸ್ನ ನೋಡೋಕ್ಕೆ ಯಾವಾಗ ಒಂದು ಅವಕಾಶ ಮಾಡಿಕೊಟ್ಟಿದ್ರು. ಸೊ ಆ ಒಂದು ಇದರಲ್ಲೇ ಮೆನ್ಷನ್ ಮಾಡಿದ್ರು ಯಾವ ಡೇಟ್ ಅಂತ ಅಂದ್ಬಿಟ್ಟು. 99% ಇವತ್ತೇ ನಿಮಗೆ ಹಾಲ್ ಟಿಕೆಟ್ ಸಿಗುತ್ತೆ. ಸೊ ವೆಯ್ಟ್ ಮಾಡೋಣ, ಇವತ್ತು ಬಿಟ್ಟೇ ಬಿಡ್ತಾರೆ. ಯಾಕಂತಂದರೆ 7ನೇ ತಾರೀಕಿಗೆ ಎಕ್ಸಾಮ್ ಇರೋರಿಗೆ 2 ದಿನ ಮುಂಚೆ ಹಾಲ್ ಟಿಕೆಟ್ನ ಬಿಡಬೇಕು. ಸೊ ಇವತ್ತು ಬಿಡ್ತಾರೆ. ಸೊ ವೆಯ್ಟ್ ಮಾಡೋಣ. ಸೊ ಹಾಗಾಗಿ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ, ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ. ಈ ವಿಡಿಯೋ ನಿಮಗೆ ಸಿಟೆಟ್ ಎಕ್ಸಾಮ್ನ ದೃಷ್ಟಿಯಿಂದ ಬಹಳನೇ ಅನುಕೂಲ ಆಗುತ್ತೆ. ಉಳಿದಿರೋ 3 ದಿನದಲ್ಲಿ ಈ ವಿಡಿಯೋ ನಿಮಗೆ ಬಹಳನೇ ಹೆಲ್ಪ್ ಆಗೋದ್ರಿಂದ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನ ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ, ಜಾಸ್ತಿ ತಡ ಮಾಡೋದು ಬೇಡ, ಬನ್ನಿ ಆದಷ್ಟು ಬೇಗ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಹೋಗೋಣ. ಸ್ನೇಹಿತರೆ, ಮೊದಲನೇ ಪ್ರಶ್ನೆ ನೋಡಿ, ಈ ರೀತಿ ಕೇಳಿದ್ದಾರೆ. ವಿಚ್ ಆಫ್ ದ ಫಾಲೋವಿಂಗ್ ವಾಸ್ ದ ಸೆಂಟ್ರಲ್ ಫಿಗರ್ ಇನ್ ಅಶ್ವಮೇಧ ಯಾಗ? ಅಶ್ವಮೇಧ ಯಾಗದಲ್ಲಿ ಕೇಂದ್ರ ವ್ಯಕ್ತಿ ಯಾರು ಅಂತ ಕೇಳಿದ್ದಾರೆ. ಯಾರು ಮುಖ್ಯವಾದಂತಹ ವ್ಯಕ್ತಿ ಯಾರು ಅಂತ. ಆಪ್ಷನ್ 1 ದ ಕ್ವೀನ್, ಆಪ್ಷನ್ 2 ದ ಮಿನಿಸ್ಟರ್ಸ್, ಆಪ್ಷನ್ 3 ದ ರಾಜಾಸ್, ಆಪ್ಷನ್ 4 ದ ಪೀಪಲ್ ಆಫ್ ದ್ಯಾಟ್ ಪ್ಲೇಸ್, ಆ ಪ್ರದೇಶದ ಜನರು ಅಂತ. ಸೊ ಇಲ್ಲಿ ಸರಿಯಾದಂತಹ ಒಂದು ಆನ್ಸರ್ ಈ ಒಂದು ಪ್ರಶ್ನೆಗೆ ಅಶ್ವಮೇಧ ಯಾಗದಲ್ಲಿ ಮುಖ್ಯವಾದಂತಹ ವ್ಯಕ್ತಿ ಅಂತ ಬಂದಾಗ ಆಪ್ಷನ್ 3 ದ ರಾಜಾಸ್ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ. ರಾಜರು. ಅಶ್ವಮೇಧ ಯಾಗವನ್ನ ರಾಜ ತನ್ನ ಶಕ್ತಿ ಮತ್ತೆ ಸಾರ್ವಭೌಮತ್ವವನ್ನ ಪ್ರದರ್ಶಿಸೋದಕ್ಕೆ ನಡೆಸ್ತಾ ಇದ್ದಂತಹ ಒಂದು ಯಾಗ ಆಗಿರುತ್ತೆ. ಹಾಗಾಗಿ ಕೇಂದ್ರ ವ್ಯಕ್ತಿ ಅಥವಾ ಮುಖ್ಯ ವ್ಯಕ್ತಿ ರಾಜನೇ ಆಗಿರ್ತಾನೆ. ಸೊ ಆಪ್ಷನ್ 3 ಸರಿಯಾದ ಆನ್ಸರ್ ಆಗಿರುತ್ತೆ. ಅಂಡ್ ನೆಕ್ಸ್ಟ್ 2ನೇ ಪ್ರಶ್ನೆ. ಇನ್ ವಿಚ್ ವೈ ಆರ್ ಪ್ರೆಸೆಂಟ್ ಡೇ ಎಲೆಕ್ಷನ್ಸ್ ಡಿಫರೆಂಟ್ ಫ್ರಮ್ ದ ವೇ ರೂಲ್ಸ್ ವರ್ ಚೂಸನ್ ಇನ್ ಜನಪದಾಸ್? ಅಂದರೆ ಇಂದಿನ ಚುನಾವಣೆಗಳು ಜನಪದ ಕಾಲದ ರಾಜರ ಆಯ್ಕೆಯಿಂದ ಹೇಗೆ ಭಿನ್ನವಾಗಿರುತ್ತೆ ಅಂತ. ಆಪ್ಷನ್ 1 ರೂಲರ್ಸ್ ವರ್ ಎಲೆಕ್ಟೆಡ್ ಬೈ ಅನ್ ಎಲೆಕ್ಟೊರೇಟ್ ಕನ್ಸಿಸ್ಟಿಂಗ್ ಎಂಟೈರ್ಲಿ ಆಫ್ ಅಡಲ್ಟ್ ಮೆನ್ ಓನ್ಲಿ ಇನ್ ದ ಜನಪದಾಸ್. ಜನಪದದಲ್ಲಿ ಎಲ್ಲ ಪ್ರಾಪ್ತ ವಯಸ್ಕ ಪುರುಷರು ಮಾತ್ರ ಮತದಾರರಾಗಿದ್ದರು. ಆಪ್ಷನ್ 2 ದ ರೂಲರ್ ಹೂ ಪರ್ಫಾರ್ಮ್ಡ್ ದ ಅಶ್ವಮೇಧ ಯಾಗ ಸಕ್ಸಸ್ಫುಲಿ ವಾಸ್ ರೆಕಗ್ನೈಸ್ಡ್ ಆಸ್ ದ ರೂಲರ್ ಆಫ್ ದ ಜನಪದ, ವೇರ್ ಆಸ್ ಇನ್ ಅವರ್ ಎಲೆಕ್ಷನ್ಸ್ ವಿ ಹ್ಯಾವ್ ಯೂನಿವರ್ಸಲ್ ಅಡಲ್ಟ್ ಫ್ರಾಂಚೈಸಿ, ಫಾರ್ ಎಕ್ಸಾಂಪಲ್ 1 man 1 vote. ಅಶ್ವಮೇಧ ಯಾಗವನ್ನು ಯಶಸ್ವಿಯಾಗಿ ಮಾಡಿದವನು ರಾಜನಾಗ್ತಾ ಇದ್ದ. ಆದರೆ ಇಂದಿನ ಒಂದು ಚುನಾವಣೆಯಲ್ಲಿ ಸಮಾನ ಮತಾಧಿಕಾರ, ಅಂದರೆ ಒಬ್ಬ ವ್ಯಕ್ತಿ ಒಂದು ಮತ ಮಾತ್ರ ಇದೆ. ಸೊ ಈ ರೀತಿ ಆದಂತಹ ಒಂದು ರೂಲ್ಸ್ ಇರೋವಂಥದ್ದಲ್ವಾ. ಸೊ 3ನೇದು ದ ಸ್ಟ್ರಾಂಗೆಸ್ಟ್ ಪರ್ಸನ್ ಇನ್ ದ ಜನಪದ ವಾಸ್ ಡಿಕ್ಲೇರ್ಡ್ ದ ರೂಲರ್. ಅತ್ಯಂತ ಬಲಿಷ್ಠ ವ್ಯಕ್ತಿಯನ್ನ ರಾಜ ಅಂತ ಹೇಳಿ ಡಿಕ್ಲೇರ್ ಮಾಡ್ತಾ ಇದ್ರು. ಅಂಡ್ 4th ಒನ್ ದ ಮೆಥಡ್ ಫಾರ್ ಎಲೆಕ್ಷನ್ ಬೀಯಿಂಗ್ ಫಾಲೋಡ್ ಇನ್ ಬೋತ್ ಕೇಸಸ್ ಇಸ್ ಎಕ್ಸಾಕ್ಟ್ಲಿ ಸೇಮ್. ಎರಡೂ ಸಂದರ್ಭಗಳಲ್ಲಿ ವಿಧಾನ ಒಂದೇ ಆಗಿರುತ್ತೆ ಅನ್ನೋ ಥರ ಇದೆ. ಸೊ ಸರಿಯಾಗಿರ್ತಕ್ಕಂತಹ ಉತ್ತರ ಏನಿರ್ಬೋದು ಹಾಗಾದ್ರೆ ಈ ಒಂದು ಪ್ರಶ್ನೆಗೆ? ಯಾವ ರೀತಿಯಾಗಿ ಚುನಾವಣೆಗಳು ಭಿನ್ನವಾಗಿದೆ ಇವಾಗ ನಡೀತಾ ಇರೋದಕ್ಕೂ ಜನಪದ ಕಾಲದಲ್ಲಿ ಇದ್ದಿದ್ದಕ್ಕೂ ಅಂತ. ಸೊ ಆಪ್ಷನ್ 2 ಸರಿಯಾದ ಒಂದು ಆನ್ಸರ್ ಆಗುತ್ತೆ. ಸೊ ಆಪ್ಷನ್ 2 ಏನು ಕೊಟ್ಟಿದ್ದಾರೆ ನೋಡಿ ಇಲ್ಲಿ. ಅಶ್ವಮೇಧ ಯಾಗವನ್ನು ಯಶಸ್ವಿಯಾಗಿ ಮಾಡಿದವನು ರಾಜ ಆಗ್ತಾ ಇದ್ದ. ಆದರೆ ಇವಾಗ ಚುನಾವಣೆಯಲ್ಲಿ ಸಮಾನ ಮತಾಧಿಕಾರ ಇರುತ್ತೆ ಅಂತ, ಒಬ್ಬ ವ್ಯಕ್ತಿಗೆ ಒಂದು ಮತವನ್ನು ಮಾತ್ರ ಮಾಡುವಂತಹ ಒಂದು ಅವಕಾಶ ಇದೆ. ಸೊ ಹಾಗಾಗಿ ಆಪ್ಷನ್ 2 ದ ರೂಲರ್ ಹೂ ಪರ್ಫಾರ್ಮ್ ದ ಅಶ್ವಮೇಧ ಯಾಗ ಸಕ್ಸಸ್ಫುಲಿ ವಾಸ್ ರಿಕಗ್ನೈಸ್ಡ್ ಆಸ್ ದ ರೂಲರ್ ಆಫ್ ದ ಜನಪದ, ವೇರ್ ಆಸ್ ಇನ್ ಅವರ್ ಎಲೆಕ್ಷನ್ಸ್ ವಿ ಹ್ಯಾವ್ ಯೂನಿವರ್ಸಲ್ ಅಡಲ್ಟ್ ಫ್ರಾಂಚೈಸಿ, ಫಾರ್ ಎಕ್ಸಾಂಪಲ್ 1 man 1 vote. ಸೊ ಆಪ್ಷನ್ 2 ಸರಿಯಾದ ಆನ್ಸರ್ ಆಗಿರುತ್ತೆ. ಸೊ ನೆಕ್ಸ್ಟ್ 3ನೇ ಒಂದು ಕ್ವೆಶ್ಚನ್. ಆ್ಯಕ್ಚುಲಿ ಇದು ಒಂದು ಸ್ಟೇಟ್ಮೆಂಟ್ ಆಗಿರುತ್ತೆ. ಏನು ಸ್ಟೇಟ್ಮೆಂಟ್ ಇದೆ? ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ A and B ಆ್ಯಂಡ್ ಚೂಸ್ ದ ಕರೆಕ್ಟ್ ಆಪ್ಷನ್. ಮೊದಲನೇ ಸ್ಟೇಟ್ಮೆಂಟ್, ಸೆಟಲ್ಮೆಂಟ್ಸ್ ಇನ್ ಜನಪದಾಸ್ coincided with the beginning of the Iron Age in India. ಜನಪದಗಳ ವಸತಿಗಳು ಕಬ್ಬಿಣ ಯುಗದ ಆರಂಭದೊಂದಿಗೆ ಬಂದವು. 2ನೇ ಸ್ಟೇಟ್ಮೆಂಟ್, ಪ್ಲೇಟ್ಸ್ ಆ್ಯಂಡ್ ಬೌಲ್ಸ್ ವರ್ ಮೋಸ್ಟ್ ಕಾಮನ್ ಆ್ಯಂಡ್ ವರ್ ಮೇಡ್ ಅಪ್ ಆಫ್ ಪೇಂಟೆಡ್ ಗ್ರೇವ್ ವೇರ್ ಅಂತ ಇದೆ. ಅಂದರೆ ಬಣ್ಣದ ಬೂದು ಮಡಕೆಗಳು, ಪೇಂಟೆಡ್ ಗ್ರೇ ವೇರ್ ಸಾಮಾನ್ಯವಾಗಿದ್ವು ಆ ಒಂದು ಕಾಲದಲ್ಲಿ ಅನ್ನೋದು. ಸೊ ಆಪ್ಷನ್ಸ್ ನೋಡಿ ಇಲ್ಲಿ ಈ ರೀತಿ ಕೊಟ್ಟಿದ್ದಾರೆ. ಸರಿಯಾಗಿರ್ತಕ್ಕಂತಹ ಉತ್ತರ ಏನಿರ್ಬೋದು ಹಾಗಾದ್ರೆ ಈ ಒಂದು ಪ್ರಶ್ನೆಗೆ? ಎಸ್, ಆಪ್ಷನ್ 4 ಬೋತ್ A and B ಆರ್ ಟ್ರೂ ಅಂತ. ಸೊ ಮೊದಲನೇ ಸ್ಟೇಟ್ಮೆಂಟ್ ಕೂಡ ಕರೆಕ್ಟು, 2ನೇ ಸ್ಟೇಟ್ಮೆಂಟ್ ಕೂಡ ಕರೆಕ್ಟು. ಜನಪದ ಕಾಲ ಏನಿತ್ತಲ್ಲ ಕಬ್ಬಿಣ ಯುಗಕ್ಕೆ ಸಂಬಂಧಪಟ್ಟಿರುವಂಥದ್ದು, ಮತ್ತು ಪೇಂಟೆಡ್ ಗ್ರೇ ವೇರ್ ಪಾತ್ರೆಗಳು ಕೂಡ ಆಗಿನ ಕಾಲದಲ್ಲಿ ಸಾಮಾನ್ಯವಾಗಿದ್ವು. ಹಾಗಾಗಿ ಈ 2 ಹೇಳಿಕೆಗಳು ಕೂಡ ಕರೆಕ್ಟ್ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ.
ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಹೂ ಪೇಯ್ಡ್ ಟ್ಯಾಕ್ಸಸ್ ಟು ದ ರೂಲರ್ ಆಫ್ ದ ಮಹಾಜನಪದ. ಮಹಾಜನಪದದ ರಾಜರಿಗೆ ತೆರಿಗೆಯನ್ನು ಯಾರು ಕೊಡ್ತಾ ಇದ್ರು ಅಂತ, ಯಾರು ಕೊಟ್ಟರು ಅಂತ ಹೇಳ್ಬಿಟ್ಟು. ಆಪ್ಷನ್ 1 ಫಾರ್ಮರ್ಸ್ ಆ್ಯಂಡ್ ಹರ್ಡರ್ಸ್, ಅಂದರೆ ರೈತರು ಮತ್ತು ಪಶುಪಾಲಕರು. ಆಪ್ಷನ್ 2 ಟ್ರೇಡರ್ಸ್ ಆ್ಯಂಡ್ ಕ್ರಾಫ್ಟ್ಸ್ ಪರ್ಸನ್ಸ್ ಅಂತ, ಅಂದರೆ ವ್ಯಾಪಾರಿಗಳು ಮತ್ತು ಕೈಗಾರಿಕರು. ಆಪ್ಷನ್ 3 ಹಂಟರ್ಸ್ ಆ್ಯಂಡ್ ಗ್ಯಾದರರ್ಸ್, ಬೇಟೆಗಾರರು ಮತ್ತು ಸಂಗ್ರಾಹಕರು. ಆಪ್ಷನ್ 4 ಆಲ್ ಆಫ್ ದ ಎಬೋ. ಸೊ ಏನಿರ್ಬೋದು ಹಾಗಾದರೆ ಸರಿಯಾಗಿರ್ತಕ್ಕಂಥ ಉತ್ತರ? ಮಹಾಜನಪದದ ರಾಜರಿಗೆ ತೆರಿಗೆಯನ್ನು ಯಾರ್ಯಾರು ಕೊಡಬೇಕಾಗಿತ್ತು? ಆ್ಯಂಡ್ ಆಪ್ಷನ್ 4 ಆಲ್ ಆಫ್ ದ ಎಬೋ ಇಸ್ ದ ರೈಟ್ ಆನ್ಸರ್. ರಾಜ್ಯಕ್ಕೆ ಆದಾಯಕ್ಕಾಗಿ ಎಲ್ಲ ವರ್ಗದ ಜನರು ಕೂಡ ಏನು ಮಾಡಬೇಕಾಗಿತ್ತು? ಟ್ಯಾಕ್ಸ್ನ ಪಾವತಿ ಮಾಡಬೇಕಾಗಿತ್ತು, ತೆರಿಗೆಯನ್ನು ಪಾವತಿ ಮಾಡಬೇಕಾಗಿತ್ತು. ಹಾಗಾಗಿ ಆಪ್ಷನ್ 4 ಮೇಲಿನ ಎಲ್ಲರೂ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ. ನೆಕ್ಸ್ಟು ಮುಂದಿನ ಒಂದು ಪ್ರಶ್ನೆ, ಹೂ ವರ್ ದ ಗ್ರೂಪ್ಸ್ ಆಫ್ ಪೀಪಲ್ ಹೂ ವರ್ ನಾಟ್ ಅಲೌಡ್ ಟು ಪಾರ್ಟಿಸಿಪೇಟ್ ಇನ್ ದ ಅಸೆಂಬ್ಲೀಸ್ ಆಫ್ ದ ಗೇಮ್ಸ್ ಇನ್ ವಜ್ಜಿ ಅಂತ ಇದೆ. ಅಂದರೆ ವಜ್ಜಿ ಗಣಸಭೆಯಲ್ಲಿ ಭಾಗವಹಿಸಲು ಅವಕಾಶ ಇರದೇ ಇದ್ದಂಥವ್ರು ಯಾರಿಗೆ ಅವಕಾಶ ಇರಲಿಲ್ಲ ಅಂತ. ಆಪ್ಷನ್ 1 ವುಮೆನ್ಸ್ ದಾಸಾಸ್ ಆ್ಯಂಡ್ ಕಮ್ಮಕಾರಸ್, ಅಂದರೆ ಮಹಿಳೆಯರು, ದಾಸರು ಮತ್ತು ಕಮ್ಮಕಾರರು. ಆಪ್ಷನ್ 2 ಟ್ರೇಡರ್ಸ್ ಆ್ಯಂಡ್ ಕ್ರಾಫ್ಟ್ಸ್ ಪರ್ಸನ್ಸ್, ವ್ಯಾಪಾರಿಗಳು ಮತ್ತು ಕೈಗಾರಿಕಾಕಾರರು. ಆಪ್ಷನ್ 3 ಚಿಲ್ಡ್ರನ್ ಆಫ್ ದ ಪ್ರೀಸ್ಟ್, ಪುರೋಹಿತರ ಮಕ್ಕಳು. ಆಪ್ಷನ್ 4 ಆಲ್ ಆಫ್ ದ ಎಬೋ, ಮೇಲಿನ ಎಲ್ಲರೂ ಅಂತ. ಸೊ ಇಲ್ಲಿ ಸರಿಯಾದಂತಹ ಒಂದು ಆನ್ಸರ್ ಆಪ್ಷನ್ 1 ವುಮೆನ್ ದಾಸಾಸ್ ಆ್ಯಂಡ್ ಕಮ್ಮಕಾರಸ್, ಮಹಿಳೆಯರು, ದಾಸರು ಮತ್ತು ಕಮ್ಮಕಾರರು. ಸೊ ವಜ್ಜಿ ಗಣರಾಜ್ಯದಲ್ಲಿ ಮಹಿಳೆಯರಿಗೆ, ದಾಸರಿಗೆ ಮತ್ತು ಕೂಲಿ ಕಾರ್ಮಿಕರು ಸಭೆಗಳಲ್ಲಿ ಭಾಗವಹಿಸೋದಕ್ಕೆ ಅವರಿಗೆ ಅವಕಾಶ ಇರಲಿಲ್ಲ. ಸೊ ಹಾಗಾಗಿ ಆಪ್ಷನ್ 1 ಸರಿಯಾದ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ 6ನೇ ಪ್ರಶ್ನೆ, ದ ಫಸ್ಟ್ ರೂಲರ್ ಆಫ್ ಮಗಧ ಮಹಾಜನಪದಾಸ್ ಇನ್ ದ 6th century BC ವಾಸ್ ಡ್ಯಾಶ್. ಅಂದರೆ ಕ್ರಿಸ್ತಪೂರ್ವ 6ನೇ ಶತಮಾನದಲ್ಲಿ ಮಗಧದ ಮೊದಲ ರಾಜ ಯಾರಾಗಿದ್ರು ಅಂತ. ಆಪ್ಷನ್ 1 ಬಿಂಬಸಾರ, ಆಪ್ಷನ್ 2 ಪ್ರಸೇನಜಿತ್, ಆಪ್ಷನ್ 3 ಜರಾಸಂಧ, ಆಪ್ಷನ್ 4 ಮಹಾವೀರ. ಯಾರಿರ್ಬೋದು ಹಾಗಾದ್ರೆ? ಸರಿಯಾಗಿರ್ತಕ್ಕಂಥ ಉತ್ತರ ಏನಿರ್ಬೋದು? ಗೆಸ್ ಮಾಡಿದ್ರಿ ಅಲ್ವಾ? ಎಸ್, ಆಪ್ಷನ್ 1 ಬಿಂಬಸಾರ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ. ಸೊ ಮಗಧದ ಶಕ್ತಿಶಾಲಿ ಆಡಳಿತಕ್ಕೆ ಬಿಂಬಸಾರನೇ ಅಡಿಪಾಯ ಹಾಕಿದ್ರಿಂದ ಇವನೇ ಮಗಧದ ಮೊದಲ ರಾಜನಾಗಿರ್ತಾನೆ. ಸೊ ಹಾಗಾಗಿ ಆಪ್ಷನ್ 1 ಬಿಂಬಸಾರ ಇಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಸ್ಟೇಟ್ಮೆಂಟ್ಸ್ ಇದೆ. ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಎ ಅಂಡ್ ಬಿ ಅಂಡ್ ಚೂಸ್ ದ ಕರೆಕ್ಟ್ ಆಪ್ಷನ್ ಅಂತ. ಸೊ ಮೊದಲನೇ ಸ್ಟೇಟ್ಮೆಂಟ್ ಏನಿದೆ? ಪೀಪಲ್ ಆಫ್ ಮಹಾಜನಪದ ವರ್ ನಾಟ್ ಅಫ್ರೈಡ್ ಆಫ್ ಅಟ್ಯಾಕ್ಸ್ ಫ್ರಮ್ ಅದರ್ ಕಿಂಗ್ಸ್ ಆ್ಯಂಡ್ ನೆವರ್ ನೀಡೆಡ್ ಪ್ರೊಟೆಕ್ಷನ್. ಮಹಾಜನಪದದ ಜನರಿಗೆ ದಾಳಿಯ ಭಯ ಇರಲಿಲ್ಲ ಮತ್ತು ಅವರಿಗೆ ಯಾವುದೇ ಒಂದು ರಾಜರಿಂದ, ಬೇರೆ ದೇಶದ ಅಥವಾ ಬೇರೆ ರಾಜ್ಯದ ರಾಜರಿಂದ ಅವರಿಗೆ ಆಕ್ರಮಣ ಆದಾಗ ಪ್ರೊಟೆಕ್ಷನ್ ಅಗತ್ಯ ಇರಲಿಲ್ಲ ಅಂತ. ಅಂದರೆ ಅವರಷ್ಟು ಬಲಿಷ್ಠರಾಗಿದ್ರು ಅನ್ನೋ ಥರ. ಆ್ಯಂಡ್ ಎರಡನೇ ಒಂದು ಸ್ಟೇಟ್ಮೆಂಟ್ ನೋಡಿ, ಪೇಮೆಂಟ್ ವರ್ ಮೇಡ್ ಯೂಸಿಂಗ್ ಪಂಚ್ಡ್ ಕಾಯಿನ್ ಇನ್ ಸಮ್ ಆಫ್ ದ ಜನಪದಾಸ್. ಕೆಲವು ಮಹಾಜನಪದಗಳಲ್ಲಿ ಮುದ್ರಿತ ನಾಣ್ಯಗಳನ್ನು ಬಳಸಲಾಗ್ತಿತ್ತು ಅಂತ. ಸೊ ಆಪ್ಷನ್ಸ್ ನೋಡಿ ಇಲ್ಲಿ ಈ ರೀತಿ ಕೊಟ್ಟಿದ್ದಾರೆ. ಸರಿಯಾಗಿರ್ತಕ್ಕಂತಹ ಉತ್ತರ ಏನಿರ್ಬೋದು? ಕೋಡ್ಗಳನ್ನು ಬಳಸ್ಕೊಂಡು ನಾವು ಹೇಳಬೇಕಾಗತ್ತೆ. ಸೊ ಎಸ್, ಗೆಸ್ ಮಾಡಿದ್ರಿ ಅಲ್ವಾ? ಆಪ್ಷನ್ 3 ಎ ಇಸ್ ಫಾಲ್ಸ್, ಬಿ ಇಸ್ ಟ್ರೂ ಅನ್ನೋದು ಆನ್ಸರ್ ಆಗುತ್ತೆ. ಸೊ ಮೊದಲನೇದು ರಾಂಗು, ಎರಡನೇ ಸ್ಟೇಟ್ಮೆಂಟ್ಸು ರೈಟು. ಸೊ ದಾಳಿಯ ಭಯ ಇತ್ತು, ಸೊ ಹಾಗಾಗಿ ಅವರು ಕೋಟೆಗಳನ್ನ ನಿರ್ಮಾಣ ಮಾಡ್ಕೊಂಡಿದ್ರು. ಆ್ಯಂಡ್ ಪಂಚ್ ಮಾರ್ಕ್ಡ್ ಕಾಯಿನ್ಸ್ ಕೂಡ ಅಲ್ಲಿ ಬಳಕೆಯಲ್ಲಿ ಇದ್ವು. ಸೊ ಹಾಗಾಗಿ ಆಪ್ಷನ್ 1 ಏನು ದಾಳಿಗೆ ಭಯ ಇರಲಿಲ್ಲ ಮತ್ತು ಅಟ್ಯಾಕ್ ಮಾಡಿದಾಗ ಏನು ಪ್ರೊಟೆಕ್ಷನ್ ಅಗತ್ಯ ಇರಲಿಲ್ಲ ಅನ್ನೋದೆಲ್ಲ ರಾಂಗ್. ಸೊ ರಾಂಗ್ ಸ್ಟೇಟ್ಮೆಂಟ್ ಅದು. ಆ್ಯಂಡ್ ಸೆಕೆಂಡ್ 1 ಮಹಾಜನಪದಗಳಲ್ಲಿ ಮುದ್ರಿತ ನಾಣ್ಯಗಳನ್ನ ಬಳಸ್ತಾ ಇದ್ರು ಅನ್ನೋದು ಸರಿ. ಸೊ ಹಾಗಾಗಿ ಆಪ್ಷನ್ 3 ಸರಿಯಾಗಿರ್ತಕ್ಕಂತಹ ಆನ್ಸರ್ ಆಗುತ್ತೆ. ಎ ತಪ್ಪು, ಬಿ ಸರಿ ಅನ್ನೋದು. ಓಕೆ, ನೆಕ್ಸ್ಟ್ 8ನೇ ಒಂದು ಪ್ರಶ್ನೆ. ಇದು ಬಂದ್ಬಿಟ್ಟು ಮ್ಯಾಚ್ ದ ಫಾಲೋವಿಂಗ್ ಆಗಿರತ್ತಾ. ಸೊ ನೋಡಿ ಇಲ್ಲಿ ಲಿಸ್ಟ್ 1ನಲ್ಲಿ ಮಹಾಜನಪದಾಸ್ ಆ್ಯಂಡ್ ಲಿಸ್ಟ್ 2ನಲ್ಲಿ ಕ್ಯಾಪಿಟಲ್ಸ್, ಅಂದರೆ ರಾಜ್ಯ ಮತ್ತು ಅದರ ಒಂದು ರಾಜಧಾನಿಗಳನ್ನು ಕೊಟ್ಟಿದ್ದಾರೆ. ಸೊ ಆಪ್ಷನ್ ನೋಡಿ ಇಲ್ಲಿ ಈ ರೀತಿ ಕೊಟ್ಟಿದ್ದಾರೆ. ಲಿಸ್ಟ್ 1ನಲ್ಲಿ ವಜ್ಜಿ, ಮಗಧ, ಕುರು, ಕೌಶಲ. ಲಿಸ್ಟ್ ಎರಡನೇದು ವೈಶಾಲಿ, ಪಾಟಲಿಪುತ್ರ, ಇಂದ್ರಪ್ರಸ್ಥ ಮತ್ತು ಪಾಟಲಿಪುತ್ರ, ಇಂದ್ರಪ್ರಸ್ಥ, ಶ್ರಾವಸ್ತಿ ಮತ್ತು ವೈಶಾಲಿ ಅಂತ ಇದೆ. ಸೊ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ನ ನಾವೇನು ಮಾಡಬೇಕು? ಇಲ್ಲಿ ಕೋಡ್ಗಳನ್ನ ಬಳಸ್ಕೊಂಡು ಹೇಳಬೇಕಾಗುತ್ತೆ. ಸೊ ಸರಿಯಾಗಿರ್ತಕ್ಕಂತಹ ಉತ್ತರ ಏನಿರ್ಬೋದು ಹಾಗಾದರೆ ಈ ಒಂದು ಪ್ರಶ್ನೆಗೆ? ಆಪ್ಷನ್ 3 ನಾನು ಹೇಳ್ಬಿಡ್ತೀನಿ ನೋಡಿ, ಆಪ್ಷನ್ 3. ಸೊ ಇಲ್ಲಿ ವಜ್ಜಿ ಅಂತ ಬಂದಾಗ 4ನೇದು ವೈಶಾಲಿ, ಆಯಿತಾ? ವಜ್ಜಿ 4ನೇದು ವೈಶಾಲಿ, 1 ಅಂತ ಹಾಕ್ತೀನಿ. ಆ್ಯಂಡ್ ಮಗಧದ ಒಂದು ಕ್ಯಾಪಿಟಲ್ ಯಾವುದಿರ್ಬೋದು ಹಾಗಾದರೆ? ಮಗಧದ ಕ್ಯಾಪಿಟಲ್ ಬಂದ್ಬಿಟ್ಟು
ಪಾಟಲಿಪುತ್ರ, ಇಲ್ಲಿ ನನಗೆ 2 ಅಂತ ಹಾಕ್ತೀನಿ. ಓಕೆನಾ. ಅಂಡ್ ನೆಕ್ಸ್ಟ್ ಕುರು ದೇಶದ ರಾಜಧಾನಿ ಯಾವ್ದಿರ್ಬೋದು ಹಾಗಾದ್ರೆ ಇಂದ್ರಪ್ರಸ್ಥ. ಓಕೆ, ಕುರು ದೇಶದ ರಾಜಧಾನಿ ಇಂದ್ರಪ್ರಸ್ಥ, ನಾನು ಇಲ್ಲಿ 3 ಅಂತ ಹಾಕ್ತೀನಿ. ಅಂಡ್ ನೆಕ್ಸ್ಟ್ ಕೋಸಲ ಅಂತ ಬಂದಾಗ ಕೋಸಲ ಶ್ರಾವಸ್ತಿ 4 ಅಂತ ಹಾಕ್ತೀನಿ. ಸೊ ಹಾಗಾಗಿ ಆಪ್ಷನ್ 3 ನೋಡಿ, ವಜ್ಜಿ ಬಂದು ವೈಶಾಲಿ, ಮಗಧ ಬಂದು ಪಾಟಲಿಪುತ್ರ, ಕುರು ಇಂದ್ರಪ್ರಸ್ಥ, ಕೋಸಲದ ರಾಜಧಾನಿ ಶ್ರಾವಸ್ತಿ. ಸೊ ಇದು ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇದನ್ನ ನೀವು ನೆನಪಲ್ಲಿ ಇಟ್ಕೋಬೇಕಾಗುತ್ತೆ. ಸೊ ಹಾಗಾಗಿ ಇದನ್ನ ಒಂದು ಸರಿಯಾದ ಫಾರ್ಮೆಟ್ ಅಂತ ಬಂದಾಗ ನಾವು ಈ ಕೋಡ್ಗಳಲ್ಲಿ ಆಪ್ಷನ್ 3 ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಓಕೆನಾ. ನೆಕ್ಸ್ಟ್ ಕ್ವೆಶನ್ ನೋಡಿ, ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಇಸ್ ಆರ್ ದ ಟ್ರೂ ಅಬೌಟ್ ಅವಂತಿ ಮಹಾಜನಪದ? ಅವಂತಿ ಮಹಾಜನಪದದ ಕುರಿತು ಸರಿಯಾಗಿರ್ತಕ್ಕಂತಹ ಹೇಳಿಕೆಗಳು ಯಾವುದು ಅನ್ನೋದನ್ನ ಕೇಳಿದ್ದಾರೆ. ಮೊದಲನೇದು, ಮಹಿಷ್ಮತಿ ವಾಸ್ ದ ಕ್ಯಾಪಿಟಲ್ ಆಫ್ ಅವಂತಿ, ಅಂದ್ರೆ ಮಹಿಷ್ಮತಿ ಅವಂತಿಯ ಒಂದು ರಾಜಧಾನಿ. ಸೆಕೆಂಡ್ ಸ್ಟೇಟ್ಮೆಂಟ್, ಚಾಂದ್ ಪ್ರದ್ಯೋತ ವಾಸ್ ದ ಮೋಸ್ಟ್ ಪವರ್ಫುಲ್ ಕಿಂಗ್ ಆಫ್ ಅವಂತಿ, ಅಂದ್ರೆ ಚಾಂದ್ ಪ್ರದ್ಯೋತ ಏನಿದ್ದಾರೆ ಅವಂತಿಯ ಪವರ್ಫುಲ್ ಕಿಂಗ್ ಆಗಿದ್ರು ಅಂತ. ಮೂರನೇದು, ದ ಕಿಂಗ್ಡಮ್ ವಾಸ್ ಡಿವೈಡೆಡ್ ಇಂಟು 2 ಪಾರ್ಟ್ಸ್, ಸೊ ಆ ಒಂದು ಸಾಮ್ರಾಜ್ಯ 2 ಪಾರ್ಟ್ಗಳಾಗಿ ಡಿವೈಡ್ ಆಗಿದ್ವು ಅಂತ. ಅಂಡ್ D1 ನೋಡಿಲಿ, ದ ನಾರ್ಥನ್ ಕ್ಯಾಪಿಟಲ್ ಆಫ್ ಅವಂತಿ ವಾಸ್ ಉಜ್ಜೈನ್ ಅಂತ ಇದೆ. ಸೊ ಹಾಗಾಗಿ ಇಲ್ಲಿ ಯಾವ ಸ್ಟೇಟ್ಮೆಂಟ್ಸ್ಗಳು ಕರೆಕ್ಟ್ ಆಗಿದೆ ಅನ್ನೋದನ್ನ ನಾವು ಹೇಳಬೇಕಾಗತ್ತೆ. ಸೊ ನೋಡಿಲಿ, ಆಪ್ಷನ್ 1 A B C and D, ಆಪ್ಷನ್ 2 A B and D, ಆಪ್ಷನ್ 3 A and D, ಆಪ್ಷನ್ 4 B and C ಅಂತ ಇದೆ. ಸೊ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಏನಿರ್ಬೋದು ಹಾಗಾದ್ರೆ ಎಸ್, ಆಪ್ಷನ್ 1 A B C and D. ಸೊ ಇಲ್ಲಿ ಕೊಟ್ಟಿರ್ತಕ್ಕಂತಹ ಎಲ್ಲಾ ಹೇಳಿಕೆಗಳು ಕೂಡ ಕರೆಕ್ಟ್ ಇದೆ. ಸೊ ಮಹಿಷ್ಮತಿ ಅನ್ನೋದು ಅವಂತಿಯ ಒಂದು ಕ್ಯಾಪಿಟಲ್ ಕೂಡ ಕರೆಕ್ಟ್. ಚಾಂದ್ ಪ್ರದ್ಯೋತ ಮೋಸ್ಟ್ ಪವರ್ಫುಲ್ ಕಿಂಗ್, ಅದು ಕೂಡ ಕರೆಕ್ಟ್. ಅಂಡ್ ಆ ಒಂದು ಸಾಮ್ರಾಜ್ಯ 2 ಪಾರ್ಟ್ಗಳಾಗಿ ಡಿವೈಡ್ ಆಗಿದ್ವು ಅನ್ನೋದು ಕೂಡ ಕರೆಕ್ಟ್. ಅಂಡ್ ನಾರ್ಥನ್ ಕ್ಯಾಪಿಟಲ್ ಆಫ್ ಅವಂತಿ ವಾಸ್ ಉಜ್ಜಯಿನಿ ಅನ್ನೋದು ಕೂಡ ಕರೆಕ್ಟ್. ಸೊ ಹಾಗಾಗಿ A B C D ಎಲ್ಲವೂ ಕೂಡ ಕರೆಕ್ಟ್. ಆಪ್ಷನ್ 1 ಸರಿಯಾದ ಆನ್ಸರ್ ಆಗಿರುತ್ತೆ. ನೆಕ್ಸ್ಟು ಇಲ್ಲಿ ನೋಡಿ, ಇದು ಕೂಡ ಒಂದು ಸ್ಟೇಟ್ಮೆಂಟ್ ಆಗಿರುತ್ತೆ. ಯಾವ ಸ್ಟೇಟ್ಮೆಂಟ್ ರಾಂಗ್ ಅನ್ನೋದನ್ನ ಹೇಳಬೇಕಾಗುತ್ತೆ ನೋಡಿ. ವಿಚ್ ಆಫ್ ದ ಫಾಲೋವಿಂಗ್ ಇಸ್ ಅನ್ ಇನ್ಕರೆಕ್ಟ್ ಸ್ಟೇಟ್ಮೆಂಟ್? ಮೊದಲನೇ ಸ್ಟೇಟ್ಮೆಂಟ್, ದ ಮೋಸ್ಟ್ ಪವರ್ಫುಲ್ ಕಿಂಗ್ ಆಫ್ ಕೋಸಲ ವಾಸ್ ಕಿಂಗ್ ಸುಜಾತ, ಕೋಸಲದ ಶಕ್ತಿಶಾಲಿ ರಾಜ ಸುಜಾತ ಅಂತ ಇದೆ. ಅಂಡ್ ಎರಡನೇದು, ಸುಕ್ತಿಮತಿ ವಾಸ್ ದ ಕ್ಯಾಪಿಟಲ್ ಆಫ್ ವತ್ಸದ ರಾಜಧಾನಿ ಸುಕ್ತಿಮತಿ ಅಂತ. ಮೂರನೇದು, ಅಶ್ಮಕ ವಾಸ್ ಲೊಕೇಟೆಡ್ ಆನ್ ದ ಬ್ಯಾಂಕ್ ಆಫ್ ರಿವರ್ ನರ್ಮದಾ, ಅಶ್ಮಕ ನರ್ಮದಾ ನದಿಯ ತೀರದಲ್ಲಿ ಇತ್ತು ಅಂತ. ಸೊ ಈ 3 ಸ್ಟೇಟ್ಮೆಂಟ್ಗಳಲ್ಲಿ ಯಾವ ಸ್ಟೇಟ್ಮೆಂಟ್ ರಾಂಗ್ ಆಗಿದೆ ಹಾಗಾದ್ರೆ? ಸೊ ನೋಡಿ, ಇಲ್ಲಿ ಕೋಡ್ಗಳನ್ನ ಈ ರೀತಿ ಕೊಟ್ಟಿದ್ದಾರೆ. ಸರಿಯಾಗಿರ್ತಕ್ಕಂತಹ ಉತ್ತರ ಏನಿರ್ಬೋದು ಹಾಗಾದ್ರೆ ಈ ಒಂದು ಪ್ರಶ್ನೆಗೆ? ಆಪ್ಷನ್ 3 A and C ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ. ಕೋಸಲದ ಶಕ್ತಿಶಾಲಿ ರಾಜ ಸುಜಾತ, ದಟ್ ವಾಸ್ ರಾಂಗ್ ಸ್ಟೇಟ್ಮೆಂಟ್. ಓಕೆ. ಅಂಡ್ ಇಲ್ಲಿ ನೋಡಿ, ಇಲ್ಲಿ C1 ಅಶ್ಮಕ ವಾಸ್ ಲೊಕೇಟೆಡ್ ಆನ್ ದ ಬ್ಯಾಂಕ್ ಆಫ್ ರಿವರ್ ನರ್ಮದಾ ಅನ್ನೋದು ಕೂಡ ರಾಂಗ್ ಸ್ಟೇಟ್ಮೆಂಟ್. ಹಾಗಾಗಿ ಆಪ್ಷನ್ 3 ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಆಗಿರುತ್ತೆ. ಅಂಡ್ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ, ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ A and B ಅಂಡ್ ಚೂಸ್ ದ ಕರೆಕ್ಟ್ ಆನ್ಸರ್. ಸೊ ಸ್ಟೇಟ್ಮೆಂಟ್ಗಳನ್ನು ಕನ್ಸಿಡರ್ ಮಾಡಿ ಆನ್ಸರ್ ಮಾಡಬೇಕು. ಮೊದಲನೇ ಒಂದು ಸ್ಟೇಟ್ಮೆಂಟ್, ಕಾಂಬೋಜಾಸ್ ಫಾಲೋಡ್ ರಿಪಬ್ಲಿಕನ್ ಕಾನ್ಸ್ಟಿಟ್ಯೂಷನ್ ಅಂತ ಇದೆ. ಸೊ ಎರಡನೇ ಒಂದು ಸ್ಟೇಟ್ಮೆಂಟ್, ಪಾಂಚಾಲ ಮಹಾಜನಪದ ವಾಸ್ ಲೊಕೇಟೆಡ್ ರೋಹಿಲ್ಖಂಡ್ ಆ್ಯಂಡ್ ಪಾರ್ಟ್ಸ್ ಆಫ್ ಸೆಂಟ್ರಲ್ ಡಾಬ್ ಅಂತ ಇದೆ. ಅಂದರೆ ಕಾಂಬೋಜ ಮತ್ತು ಪಾಂಚಾಲದ ಕುರಿತು ಕೇಳಿರೋವಂಥದ್ದು. ಇದರಲ್ಲಿ ಯಾವುದು ಕರೆಕ್ಟ್ ಯಾವುದು ರಾಂಗ್ ಅನ್ನೋದನ್ನು ನಾವು ಹೇಳಬೇಕಾಗುತ್ತೆ. ಆಪ್ಷನ್ಸ್ ನೋಡಿ ಈ ರೀತಿ ಕೊಟ್ಟಿದ್ದಾರೆ. ಸರಿಯಾಗಿರ್ತಕ್ಕಂತಹ ಒಂದು ಉತ್ತರ ಈ ಒಂದು ಪ್ರಶ್ನೆಗೆ ಆಪ್ಷನ್ 1 ಬೋತ್ A and B ಆರ್ ಟ್ರೂ. A ಮತ್ತು B 2 ಸ್ಟೇಟ್ಮೆಂಟ್ಸ್ಗಳು ಕೂಡ ಕರೆಕ್ಟ್ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಆಪ್ಷನ್ 1 ಸರಿಯಾಗಿರ್ತಕ್ಕಂತಹ ಆನ್ಸರ್ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ, ಇದು ಕೂಡ ಒಂದು ಸ್ಟೇಟ್ಮೆಂಟ್ ಆಗಿರುತ್ತೆ. ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಆ್ಯಂಡ್ ಚೂಸ್ ದ ಕರೆಕ್ಟ್ ಆನ್ಸರ್. ಮೊದಲನೇ ಒಂದು ಸ್ಟೇಟ್ಮೆಂಟ್, ದ ಟ್ಯಾಕ್ಸಸ್ ಆನ್ ಕ್ರಾಪ್ಸ್ ಡ್ಯೂರಿಂಗ್ ಮಹಾಜನಪದ ಪೀರಿಯಡ್ ವಾಸ್ ನೋನ್ ಆಸ್ ಭಾಗ ಅಂತ ಇದೆ. ಅಂದರೆ ಭಾಗ ಇದೊಂದು ತೆರಿಗೆ, ಟ್ಯಾಕ್ಸ್, ಭಾಗ ತೆರಿಗೆ ಕುರಿತು ಹೇಳಿಕೆ. ಆ್ಯಂಡ್ ಎರಡನೇದು, ದ ಭಾಗ ವಾಸ್ ಫಿಕ್ಸ್ಡ್ ಆಟ್ 1/6 ಆಫ್ ಪ್ರೊಡ್ಯೂಸ್ಡ್ ಅಂತ ಇದೆ. ಆ್ಯಂಡ್ ಮೂರನೇದು, ಹಂಟರ್ಸ್ ಆ್ಯಂಡ್ ಗ್ಯಾದರರ್ಸ್ ವರ್ ನಾಟ್ ಟ್ಯಾಕ್ಸ್ ಪೇಯಿ ಅಂತ ಇದೆ. ಸೊ ಈ ಭಾಗ ಟ್ಯಾಕ್ಸ್ನ ಕುರಿತಂತಹ ಇರ್ತಕ್ಕಂತಹ ಹೇಳಿಕೆಗಳಲ್ಲಿ ಯಾವ ಹೇಳಿಕೆ ಸರಿ ಹಾಗಾದರೆ ಅದನ್ನು ನೋಡಿ ಇಲ್ಲಿ ಈ ರೀತಿ ಒಂದು ಕೋಡ್ಗಳನ್ನ ಮುಖಾಂತರ ನಾವು ಹೇಳಬೇಕಾಗತ್ತೆ. ಸರಿಯಾಗಿರ್ತಕ್ಕಂತಹ ಒಂದು ಉತ್ತರ A and B ಆರ್ ಟ್ರೂ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. A ಕೂಡ ಕರೆಕ್ಟು, B ಕೂಡ ಕರೆಕ್ಟು, ಆ್ಯಂಡ್ C ಸ್ಟೇಟ್ಮೆಂಟ್ ಇಲ್ಲಿ ರಾಂಗ್ ಆಗಿರುವಂಥದ್ದು. ಸೊ ಹಾಗಾಗಿ ಆಪ್ಷನ್ 2 ಸರಿಯಾಗಿರುವಂತಹ ಒಂದು ಆನ್ಸರ್ ಆಗುತ್ತೆ ಈ ಒಂದು ಪ್ರಶ್ನೆಗೆ. ನೆಕ್ಸ್ಟು 15ನೇ ಒಂದು ಪ್ರಶ್ನೆ, ವಸ್ಸಾಕಾರ್ ವಾಸ್ ದ ಮಿನಿಸ್ಟರ್ ಆಫ್ ಡ್ಯಾಶ್. ವಸ್ಸಾಕಾರ ಯಾವ ಸಚಿವರಾಗಿರ್ತಾರೆ? ಆಪ್ಷನ್ 1 ಅಜಾತಶತ್ರು, ಆಪ್ಷನ್ 2 ಬಿಂಬಸಾರ, ಆಪ್ಷನ್ 3 ಮಹಾ
ಪದ್ಮಾನಂದ. ಆಪ್ಷನ್ 4 ಧನಾನಂದ ವಸಾಕಾರ ಯಾರು ಸಚಿವ ಅಂತ. ಸೊ ಇಲ್ಲಿ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಬಂದ್ಬಿಟ್ಟು ಆಪ್ಷನ್ 1 ಅಜಾತ ಶತ್ರು ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ. ವಸಾಕಾರ್ ವಾಸ್ ದ ಮಿನಿಸ್ಟರ್ ಆಫ್ ಅಜಾತ ಶತ್ರು ಅನ್ನೋದು. ಸೊ ವಸಾಕಾರ ಅಜಾತ ಶತ್ರುವಿನ ಸಚಿವನಾಗಿರ್ತಾರೆ ಅಥವಾ ಮಿನಿಸ್ಟರ್ ಆಗಿರ್ತಾರೆ ಅನ್ನೋದು. ಅಂಡ್ ನೆಕ್ಸ್ಟ್ 16ನೇ ಒಂದು ಪ್ರಶ್ನೆ, ಇದು ಕೂಡ ಸ್ಟೇಟ್ಮೆಂಟ್ಸ್ ಆಗಿರುತ್ತೆ. ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಈಸ್ ಆರ್ ಆರ್ ಟ್ರೂ ಅಬೌಟ್ ಮಗಧ, ಅಂದ್ರೆ ಮಗಧದ ಕುರಿತಂತಹ ಒಂದು ಸ್ಟೇಟ್ಮೆಂಟ್ಸ್ ಅಲ್ಲಿ ಯಾವುದು ಸರಿ ಅನ್ನೋದು. ಮೊದಲನೇದು, ಪಾಟಲಿಪುತ್ರ ಹ್ಯಾಸ್ ನ್ಯಾಚುರಲ್ ಬ್ಯಾರಿಯರ್ ಲೈಕ್ ರಿವರ್ ಅಂಡ್ ಹಿಲ್ಸ್ ಅರೌಂಡ್ ಇಟ್. ಎರಡನೇದು, ಮಹಾಪದ್ಮಾನಂದ ವಾಸ್ ಅನ್ ಇಂಪಾರ್ಟೆಂಟ್ ರೂಲರ್. ಮೂರನೇದು, ದ ಐರನ್ ಓರ್ ಮೈನ್ಸ್ ವರ್ ಲೊಕೇಟೆಡ್ ಅರೌಂಡ್ ರಾಜ್ಗಿರ್ ಅಂತ ಇದೆ, ರಾಜ್ಗರ್ ಅಂತ. ಸೊ ಇಲ್ಲಿ ಈ ಮೂರು ಸ್ಟೇಟ್ಮೆಂಟ್ಗಳಲ್ಲಿ ಎ ಬಿ ಆ್ಯಂಡ್ ಸಿ ಮೂರು ಸ್ಟೇಟ್ಮೆಂಟ್ಗಳಲ್ಲಿ ಯಾವ ಸ್ಟೇಟ್ಮೆಂಟ್ ಸರಿಯಾಗಿದೆ ಹಾಗಾದರೆ? ಕೋಡ್ ನೋಡಿ, ಎ ಬಿ ಆ್ಯಂಡ್ ಸಿ, ಎ ಬಿ ಓನ್ಲಿ ಸಿ, ಬಿ ಆ್ಯಂಡ್ ಸಿ ಅಂತ. ಎಸ್, ಅಫ್ಕೋರ್ಸ್ ಆಪ್ಷನ್ 1 ಎ ಬಿ ಆ್ಯಂಡ್ ಸಿ ಮೂರು ಸ್ಟೇಟ್ಮೆಂಟ್ಸ್ಗಳು ಕೂಡ ಕರೆಕ್ಟಾಗೇ ಇರೋವಂಥದ್ದು ಆಯಿತಾ. ಸೊ ಹಾಗಾಗಿ ಆಪ್ಷನ್ 1 ಸರಿಯಾದ ಉತ್ತರ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ 17ನೇ ಪ್ರಶ್ನೆ, ಇದು ಕೂಡ ಸ್ಟೇಟ್ಮೆಂಟ್ಸ್ ಆಗಿರುತ್ತೆ. ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಎ ಆ್ಯಂಡ್ ಬಿ ಆ್ಯಂಡ್ ಚೂಸ್ ದ ಕರೆಕ್ಟ್ ಆನ್ಸರ್. ಮೊದಲನೇ ಒಂದು ಸ್ಟೇಟ್ಮೆಂಟ್ ನೋಡಿ, ಆಲ್ ಫ್ರೀ ಮೆನ್ ಅಬೋವ್ ದ ಏಜ್ ಆಫ್ 39 ವರ್ ರೆಕಗ್ನೈಸ್ಡ್ ಆಸ್ ಫುಲ್ ಸಿಟಿಸನ್ಸ್ ಅಂತ. ಅಂದರೆ ಇದು ಗಣರಾಜ್ಯ ನಾಗರಿಕರ ಕುರಿತಂತಹ ಒಂದು ಹೇಳಿಕೆ ಆಗಿರುತ್ತೆ ಆಯಿತಾ. ಎರಡನೇ ಒಂದು ಹೇಳಿಕೆ ಬಿ ಅಂತ ನೋಡಿ, ಆಲ್ ಸಿಟಿಸನ್ಸ್ ಅಸೆಂಬಲ್ಡ್ ಅಟ್ ಲೀಸ್ಟ್ 40 ಟೈಮ್ಸ್ ಅ ಇಯರ್ ಟು ಮೇಕ್ ಡಿಸಿಷನ್ ಆನ್ ಇಂಪಾರ್ಟೆಂಟ್ ಮ್ಯಾಟರ್ಸ್ ಅಂತ. ಸೊ ಈ ಎರಡೂ ಸ್ಟೇಟ್ಮೆಂಟ್ಸ್ಗಳಲ್ಲಿ ಯಾವ ಸ್ಟೇಟ್ಮೆಂಟ್ಸ್ ಕರೆಕ್ಟ್ ಆಗಿದ್ರೆ ನೋಡಿಲಿ, 4 ಆಯ್ಕೆಗಳನ್ನು ಈ ರೀತಿಯಾಗಿ ನಾವು ನೋಡ್ಬೋದು. ಸರಿಯಾಗಿರ್ತಕ್ಕಂತಹ ಉತ್ತರ ಈ ಒಂದು ಪ್ರಶ್ನೆಗೆ ಯಾವುದು? ಆಪ್ಷನ್ 3 ನೋಡಿ, ಇಲ್ಲಿ ಎ ಇಸ್ ಫಾಲ್ಸ್, ಬಿ ಇಸ್ ಟ್ರೂ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ. ಎ ರಾಂಗ್ ಸ್ಟೇಟ್ಮೆಂಟ್, ಬಿ ರೈಟ್ ಆಗಿರ್ತಕ್ಕಂಥ ಒಂದು ಸ್ಟೇಟ್ಮೆಂಟ್ ಆಗಿರುತ್ತೆ. ಸೊ ಹಾಗಾಗಿ ಆಪ್ಷನ್ 3 ಸರಿಯಾದಂತಹ ಒಂದು ಆನ್ಸರ್ ಆಗಿರುತ್ತೆ ಈ ಪ್ರಶ್ನೆಗೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಮೋಸ್ಟ್ ಆಫ್ ದ ಜನಪದಾಸ್ ವರ್ ಫೋರ್ಟಿಫೈಡ್ ಬಿಕಾಸ್ ಡ್ಯಾಶ್ ಅಂತ. ಅಂದರೆ ಮಹಾಜನಪದಗಳು ಯಾಕೆ ಕೋಟೆಯನ್ನು ಕಟ್ತಾ ಇದ್ರು ಅಂತ ಹೇಳಿ. ಸೊ ಮೊದಲನೇದು, ಆಫ್ ಅವೈಲಬಿಲಿಟಿ ಆಫ್ ವುಡ್, ಬ್ರಿಕ್ ಆ್ಯಂಡ್ ಸ್ಟೋನ್ಸ್ ಇನ್ ದ ಏರಿಯಾ. ಎರಡನೇದು, ದೇ ರಿಫ್ಲೆಕ್ಟೆಡ್ ದೇರ್ ವೆಲ್ತ್ ಆ್ಯಂಡ್ ಪವರ್. ಮೂರನೇದು, ದ ರೂಲರ್ಸ್ ವರ್ ಸ್ಕೇರ್ಡ್ ಆಫ್ ಅಟ್ಯಾಕ್ ಆ್ಯಂಡ್ ವಾಂಟೆಡ್ ಟು ಎನ್ಶೋರ್ ದೇ ವರ್ ಪ್ರೊಟೆಕ್ಟೆಡ್. ನಾಲ್ಕನೇದು, ದೇ ವರ್ ಸಿಂಬಲ್ಸ್ ಆಫ್ ದೇರ್ ರಿಚ್ ವಾರಿಯರ್ ಟ್ರೆಡಿಷನ್. ಸೊ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವೆಶ್ಚನ್ ಆಪ್ಷನ್ 3, ದ ರೂಲರ್ಸ್ ವರ್ ಸ್ಕೇರ್ಡ್ ಆಫ್ ಅಟ್ಯಾಕ್ ಆ್ಯಂಡ್ ವಾಂಟೆಡ್ ಟು ಎನ್ಶೋರ್ ದೇ ವರ್ ಪ್ರೊಟೆಕ್ಟೆಡ್. ಅಂದರೆ ದಾಳಿಗಳಿಂದ ರಕ್ಷಣೆ ಮಾಡ್ಕೊಳ್ಳೋದಕ್ಕೋಸ್ಕರ ಅವ್ರು ಏನು ಮಾಡಿದ್ರು, ಕೋಟೆಯನ್ನು ಕಟ್ಕೊಂಡಿದ್ರು. ಸೊ ಆಪ್ಷನ್ 3 ಸರಿಯಾಗಿರ್ತಕ್ಕಂತಹ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ದ ಸಿಸ್ಟಮ್ ಆಫ್ ಟ್ಯಾಕ್ಸ್ ಬಿಕೇಮ್ ಮೋಸ್ಟ್ ಪ್ರಾಮಿನೆಂಟ್ ಇನ್ ದ ಪೀರಿಯಡ್ ಆಫ್ ಡ್ಯಾಶ್. ತೆರಿಗೆ ವ್ಯವಸ್ಥೆ ಹೆಚ್ಚು ಪ್ರಸಿದ್ಧವಾದಂತಹ ಒಂದು ಕಾಲ ಯಾವುದು? ಯಾವ ಕಾಲದಲ್ಲಿ ಟ್ಯಾಕ್ಸ್ ಅನ್ನೋದು ಜಾಸ್ತಿ ಇಂಪಾರ್ಟೆನ್ಸನ್ನು ಪಡ್ಕೊಳ್ತು ಅಂತ. ಆಪ್ಷನ್ 1 ಮಹಾಜನಪದಾಸ್, ಆಪ್ಷನ್ 2 ಗುಪ್ತಾಸ್, ಆಪ್ಷನ್ 3 ಹರಪ್ಪನ್ ಸಿವಿಲೈಸೇಷನ್ ಆ್ಯಂಡ್ ಆಪ್ಷನ್ 4 ವೇದಿಕ್ ಏಜ್ ಅಂತ ಇದೆ, ವೇದಗಳ ಕಾಲದಲ್ಲಿ. ಸೊ ಸರಿಯಾದಂತಹ ಆನ್ಸರ್ ಏನಿರ್ಬೋದು ಹಾಗಾದರೆ ಈ ಪ್ರಶ್ನೆಗೆ? ಈ ಒಂದು ಟ್ಯಾಕ್ಸ್ ಅಂತಕ್ಕಂಥದ್ದು ಹೆಚ್ಚು ಇಂಪಾರ್ಟೆನ್ಸನ್ನು ಪಡ್ಕೊಂಡಿದ್ದು ಮಹಾಜನಪದ ಕಾಲದಲ್ಲಿ ತೆರಿಗೆ ವ್ಯವಸ್ಥೆ ಹೆಚ್ಚು ಪ್ರಸಿದ್ಧ ಆಗಿರುವಂಥದ್ದು. ಹಾಗಾಗಿ ಆಪ್ಷನ್ 1 ಸರಿಯಾದ ಉತ್ತರ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ, ವಿಚ್ ಆಫ್ ದ ಫಾಲೋವಿಂಗ್ ಏರಿಯಾಸ್ ವಾಸ್ ನೋನ್ ಆಸ್ ಮಗಧ ಇನ್ ದ ಏನ್ಷಿಯಂಟ್ ಪೀರಿಯಡ್. ಪ್ರಾಚೀನ ಮಗಧ ಯಾವ ಪ್ರದೇಶದಲ್ಲಿದೆ ಅಂತ. ಆಪ್ಷನ್ 1 ಸೌತ್ ಆಫ್ ಗಂಗಾ, ಆಪ್ಷನ್ 2 ಬಿಟ್ವೀನ್ ಗಂಗಾ ಅಂಡ್ ಯಮುನಾ, ಆಪ್ಷನ್ 3 ನಾರ್ತ್ ಆಫ್ ಗಂಗಾ, ಆಪ್ಷನ್ 4 ಬಿಟ್ವೀನ್ ಯಮುನಾ ಅಂಡ್ ಚಂಬಲ್ ಅಂತ ಇದೆ. ಸೊ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಏನಿರ್ಬೋದು, ಪ್ರಾಚೀನ ಮಗಧ ಯಾವ ಪ್ರದೇಶದಲ್ಲಿದೆ ಅಂತ ಹೇಳಿದ್ರೆ ಆಪ್ಷನ್ 1 ಸೌತ್ ಆಫ್ ಗಂಗಾ, ಗಂಗೆಯ ದಕ್ಷಿಣ ಭಾಗದಲ್ಲಿ ಪ್ರಾಚೀನ ಮಗಧ ಪ್ರದೇಶ ಇರೋವಂಥದ್ದು. ಸೊ ಆಪ್ಷನ್ 1 ಸರಿಯಾಗಿರ್ತಕ್ಕಂತಹ ಆನ್ಸರ್ ಆಗಿರುತ್ತೆ. ಮುಂದಿನ ಒಂದು ಪ್ರಶ್ನೆ, ಇದು ಜೈನರ ಬಗ್ಗೆ, ಜೈನರ ಒಂದು ಜೈನ ಧರ್ಮ ಮತ್ತು ಬೌದ್ಧ ಧರ್ಮದ ಕುರಿತಾದಂತಹ ಪ್ರಶ್ನೋತ್ತರಗಳಾಗಿರುತ್ತೆ. ದ ವರ್ಡ್ ಜೈನ್ ಇಸ್ ಡಿರೈವ್ಡ್ ಫ್ರಮ್ ವಿಚ್ ಆಫ್ ದ ಫಾಲೋವಿಂಗ್. ಅಂದರೆ ಜೈನ ಅನ್ನುವಂತಹ ಒಂದು ಪದ ಯಾವ ಪದದಿಂದ ಬಂದದ್ದು ಅಂತ. ಸೊ ಆಪ್ಷನ್ 1 ದ ವರ್ಡ್ ಜಿನಾ ವಿಚ್ ಮೀನ್ಸ್
ಕಾನ್ಕ್ವೆರರ್, ಜಿನಾ ಎಂಬ ಪದದಿಂದ ಇದರ ಅರ್ಥ ಜಯಿಸಿದವನು ಅಂತ. ಸೊ ಎರಡನೇದು ಇಟ್ ವಾಸ್ ದ ಒರಿಜಿನಲ್ ನೇಮ್ ಆಫ್ ಮಹಾವೀರ, ಇದು ಮಹಾವೀರನ ಮೂಲ ಹೆಸರು. ಮೂರನೇದು ಇಟ್ ವಾಸ್ ದ ನೇಮ್ ಆಫ್ ದ ಫಸ್ಟ್ ತೀರ್ಥಂಕರ, ಇದು ಮೊದಲ ತೀರ್ಥಂಕರನ ಹೆಸರು. ನಾಲ್ಕನೇದು ಇಟ್ ಮೀನ್ಸ್ ವಾಂಟಿಂಗ್ ಟು ಲೀವ್, ಇದರ ಅರ್ಥ ಬಾಳಲು ಬಯಸುವವನು ಅಂತ. ಏನು ಹಂಗಂದ್ರೆ ಜೈನ ಎಂಬ ಪದದ ಅರ್ಥ ಅಥವಾ ಇದು ಯಾವ ಪದದಿಂದ ಬಂದಿದೆ ಅಂತಕ್ಕಂಥದ್ದು. ಎಸ್, ಆಪ್ಷನ್ 1 ದ ವರ್ಡ್ ಜಿನಾ ವಿಚ್ ಮೀನ್ಸ್ ಕಾನ್ಕ್ವೆರರ್, ಅಂದ್ರೆ ಜಿನಾ ಅನ್ನುವಂತಹ ಪದದಿಂದ ಜೈನ ಪದ ಬಂದಿದೆ, ಇದರ ಅರ್ಥ ಬಂದ್ಬಿಟ್ಟು ಜಯಿಸಿದವನು ಅಂತ. ಸೊ ಜಿನಾ ಅಂದ್ರೆ ಇಂದ್ರಿಯಗಳನ್ನ ಜಯಿಸಿದವನು ಅಂತ. ಸೊ ಜೈನ ಧರ್ಮವನ್ನ ಅನುಸರಿಸುವವರನ್ನ ಜೈನರು ಅಂತ ಹೇಳಿ ಕರಿತೀವಿ. ಸೊ ಹಾಗಾಗಿ ಆಪ್ಷನ್ 1 ಇಲ್ಲಿ ಸರಿಯಾಗಿರ್ತಕ್ಕಂತಹ ಆನ್ಸರ್ ಅಂತ ಹೇಳ್ಬೋದು. ಓಕೆ, ನೆಕ್ಸ್ಟ್ ಎರಡನೇ ಒಂದು ಪ್ರಶ್ನೆ ನೋಡಿ ಇಲ್ಲಿ. ವಾಟ್ ಈಸ್ ದ ಮೀನಿಂಗ್ ಆಫ್ ದ ವರ್ಡ್ ಬುದ್ಧ? ಬುದ್ಧ ಅನ್ನುವಂತಹ ಪದದ ಅರ್ಥ ಏನು? ಆಪ್ಷನ್ 1 ಆ್ಯನ್ ಆಲ್ ನೋವಿಂಗ್ ಪರ್ಸನ್ ಅಂದರೆ ಎಲ್ಲವನ್ನ ತಿಳಿದವನು. ಆಪ್ಷನ್ 2 ದ ಕ್ಲೆವರೆಸ್ಟ್ ಪರ್ಸನ್, ಅತಿ ಚತುರ ವ್ಯಕ್ತಿ ಅಥವಾ ಅತಿ ಬುದ್ಧಿವಂತ ವ್ಯಕ್ತಿ. ಆಪ್ಷನ್ 3 ದ ವೈಸ್ ಒನ್, ಜ್ಞಾನೋದಯ ಪಡೆದವನು ಅಥವಾ ಜ್ಞಾನಿ. ಆಪ್ಷನ್ 4 ದ ಮೋಸ್ಟ್ ನಾನ್ ವೈಲೆಂಟ್ ಪರ್ಸನ್, ಅಂದರೆ ಅತಿ ಅಹಿಂಸಾವಾದಿ. ಅಹಿಂಸಾವಾದಿ ಅಂದರೆ ಗೊತ್ತಲ್ವಾ, ಯಾರಿಗೂ ಹಿಂಸೆ ಮಾಡದೇ ಇರೋರಿಗೆ ನಾವು ಅಹಿಂಸಾವಾದಿ ಅಂತ ಹೇಳಿ ಕರಿತೀವಿ ಅಂತ. ಹಾಗಾದ್ರೆ ಬುದ್ಧ ಅಂತಕ್ಕಂತಹ ಪದದ ಅರ್ಥ ಏನು ನಿಮ್ಮ ಪ್ರಕಾರ? ಗೆಸ್ ಮಾಡಿದ್ರಿ ಅಲ್ವಾ? ಆಬ್ವಿಯಸ್ಲಿ ಆಪ್ಷನ್ 1 ಎಲ್ಲವನ್ನ ತಿಳಿದವನು ಅಂಡ್ ಆಲ್ ನೋವಿಂಗ್ ಪರ್ಸನ್ ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ. ಸೊ ಇನ್ನ ಕೆಲವರು ಬುದ್ಧ ಅಂತ ಅಂದ್ರೆ ಜ್ಞಾನೋದಯ ಪಡೆದವನು ಅಥವಾ ಜ್ಞಾನಿ, ಇದು ಕೂಡ ಆನ್ಸರ್ ಆಗುತ್ತೆ. ಬುದ್ಧ ಅಂತಂದ್ರೆ ಜ್ಞಾನೋದಯ ಹೊಂದಿದವನು ಅಥವಾ ಇಂಗ್ಲಿಷ್ನಲ್ಲಿ ಹೇಳೋದಾದ್ರೆ ದ ಎನ್ಲೈಟೆಂಡ್ ಒನ್ ಅಂತ ಹೇಳ್ತಾರೆ. ಸೊ ಇಲ್ಲಿ ಬುದ್ಧ ಅಂತಂದ್ರೆ ಎಲ್ಲವನ್ನ ಕೂಡ ತಿಳಿದವನು, ಎಲ್ಲವನ್ನ ಕೂಡ ಗ್ರಹಿಸಿದವನು ಅನ್ನೋದು ಸರಿಯಾದ ಉತ್ತರ ಆಗುತ್ತೆ. ಓಕೆ, ಆಪ್ಷನ್ 1. ನೆಕ್ಸ್ಟ್ ಮೂರನೇ ಒಂದು ಪ್ರಶ್ನೆ. Why were the Upanishads presented mostly in the form of conversations for dialogues between teacher and students? ಉಪನಿಷತ್ತುಗಳನ್ನು ಗುರು ಶಿಷ್ಯ ಸಂಭಾಷಣೆಯ ರೂಪದಲ್ಲಿ ಯಾಕೆ ನೀಡಲಾಯಿತು? ಉಪನಿಷತ್ಸ್ನ ಈ ಒಂದು ಕನ್ವರ್ಸೇಷನ್ ಅಂದರೆ ಗುರು ಶಿಷ್ಯ ಸಂಭಾಷಣೆ ರೂಪದಲ್ಲಿ ಏನಕ್ಕೆ ನೀಡಿದ್ರು? ಆಪ್ಷನ್ 1 ದೀಸ್ ವರ್ ಈಸಿ ಟು ರೈಟ್, ಬರೆಯೋದಕ್ಕೆ ಸುಲಭ ಆಗಿತ್ತು. ಸೊ ಆಪ್ಷನ್ 2 ದ ಕಾನ್ವರ್ಸೇಷನ್ ವರ್ ಎಕ್ಸಾಂಪಲ್ಸ್ ಆಫ್ ದ ಪ್ರಿನ್ಸಿಪಲ್ಸ್ ಆ್ಯಂಡ್ ಬಿಲೀಫ್ಸ್ ಆಫ್ ದ ಥಿಂಕರ್ಸ್ ವಿಚ್ were easily understood by common people. ತತ್ವಗಳು ಮತ್ತು ನಂಬಿಕೆಗಳನ್ನು ಸಾಮಾನ್ಯ ಜನರಿಗೆ ಸುಲಭವಾಗಿ ಅರ್ಥ ಆಗೋ ಹಾಗೆ ವಿವರಿಸೋದಕ್ಕೆ ಅನ್ನೋದು. ಮೂರನೇದು ಕಾನ್ವರ್ಸೇಷನ್ಸ್ ಕ್ಯಾನ್ ಈಸಿಲಿ ಎಕ್ಸ್ಪ್ಲೇನ್ ಮ್ಯಾಟರ್ಸ್ ಲೈಕ್ ಲೈಫ್ ಆಫ್ಟರ್ ಡೆತ್, ಮರಣೋತ್ತರ ಜೀವನವನ್ನು ಸುಲಭವಾಗಿ ವಿವರಿಸೋದಕ್ಕೆ. ಆ್ಯಂಡ್ ಫೋರ್ತ್ ಒನ್ ನನ್ ಆಫ್ ದ ಎಬೋ, ಮೇಲಿನ ಯಾವುದೂ ಅಲ್ಲ ಅನ್ನೋದು. ಸೊ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವೆಶ್ಚನ್ ಆಪ್ಷನ್ 2 ನೋಡಿ ಇಲ್ಲಿ. ಆಪ್ಷನ್ 2 ಏನು ಕೊಟ್ಟಿದ್ದಾರೆ? ತತ್ವಗಳು ಮತ್ತು ನಂಬಿಕೆಗಳನ್ನು ಸಾಮಾನ್ಯ ಜನರಿಗೆ ಸುಲಭವಾಗಿ ಅರ್ಥ ಆಗೋ ಹಾಗೆ ವಿವರಿಸೋದಕ್ಕೆ ಅಂತ. ಸೊ ಸಂಭಾಷಣೆ ರೂಪದಲ್ಲಿ ಇದ್ರೆ ತತ್ವಜ್ಞಾನ ಸುಲಭವಾಗಿ ಅರ್ಥ ಆಗುತ್ತೆ, ಹಾಗಾಗಿ ಉಪನಿಷತ್ತುಗಳನ್ನು ಗುರು ಶಿಷ್ಯ ಸಂಭಾಷಣೆ ರೂಪದಲ್ಲಿ ನೀಡಿದ್ರು ಅನ್ನೋದು. ಹಾಗಾಗಿ ಆಪ್ಷನ್ 2 ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಗುತ್ತೆ. ದ ಕನ್ವರ್ಸೇಷನ್ಸ್ ವರ್ ಎಕ್ಸಾಂಪಲ್ಸ್ ಆಫ್ ದ ಪ್ರಿನ್ಸಿಪಲ್ಸ್ ಆ್ಯಂಡ್ ಬಿಲೀಫ್ಸ್ ಆಫ್ ದ ಥಿಂಕರ್ಸ್ ವಿಚ್ ವರ್ ಈಸಿಲಿ ಅಂಡರ್ಸ್ಟುಡ್ ಬೈ ಕಾಮನ್ ಪೀಪಲ್ ಅನ್ನೋದು. ಓಕೆ, ನೆಕ್ಸ್ಟ್ ನಾಲ್ಕನೇ ಒಂದು ಪ್ರಶ್ನೆ ಬಂದ್ಬಿಟ್ಟು ಇದು ಮ್ಯಾಚ್ ದ ಫಾಲೋವಿಂಗ್ ಆಗಿರುತ್ತೆ. ಬುದ್ಧನ ಜೀವನ ಘಟನೆಗಳನ್ನು ಸ್ಥಳದೊಂದಿಗೆ ಹೊಂದಿಸಿ ಬರೆಯಿರಿ ಅಂತ. ಅಂದರೆ ಅವರ ಜನನದಿಂದ ಹಿಡಿದು ಮರಣದ ತನಕ ಎಲ್ಲೆಲ್ಲಿ ಏನೇನಾಯಿತು ಅನ್ನೋ ಥರ ನೋಡಿ ಇಲ್ಲಿ. ಮ್ಯಾಚ್ ದ ಫಾಲೋವಿಂಗ್ ಈವೆಂಟ್ಸ್ ರಿಲೇಟೆಡ್ ಟು ಬುದ್ಧಾಸ್ ಲೈಫ್ ವಿತ್ ದ ಪ್ಲೇಸಸ್ ವೇರ್ ದೇ ಅಕ್ಯೂರ್ಡ್ ಅಂತ, ಆಯಿತಾ. ಸೊ ಮೊದಲನೇದು ಲಿಸ್ಟ್ 1ನಲ್ಲಿ ಈವೆಂಟ್ ಕೊಟ್ಟಿದ್ದಾರೆ ಆ್ಯಂಡ್ ಲಿಸ್ಟ್ 2ನಲ್ಲಿ ಪ್ಲೇಸ್ ವೇರ್ ಇಟ್ ಅಕ್ಯೂರ್ಡ್ ಅಂತ ಕೊಟ್ಟಿದ್ದಾರೆ, ಸ್ಥಳ ಕೊಟ್ಟಿದ್ದಾರೆ. ಆ್ಯಂಡ್ ಫಸ್ಟ್ ಬರ್ತ್ ಆಫ್ ಸಿದ್ಧಾರ್ಥ ಸಾರನಾಥ್ ಅಂತ ಕೊಟ್ಟಿದ್ದಾರೆ. ಹಿಸ್ ಎನ್ಲೈಟನ್ಮೆಂಟ್ ಅಂದರೆ ಜ್ಞಾನೋದಯ ಎಲ್ಲಾಯಿತು ಅನ್ನೋದನ್ನ ಕುಶಿನಗರ್ ಅಂತ ಕೊಟ್ಟಿದ್ದಾರೆ. ಆ್ಯಂಡ್ ಹಿಸ್ ಫಸ್ಟ್ ಸೆರ್ಮನ್ ಅಂದರೆ ಮೊದಲ ಉಪದೇಶ ಸಾರನಾಥ. ಆ್ಯಂಡ್ 4ನೇದು ಹಿಸ್ ಡೆತ್ ಬೋಧ್ಗಯಾ ಅಂತ ಕೊಟ್ಟಿದ್ದಾರೆ. ಸೊ ಇದನ್ನು ನಾವೇನು ಮಾಡಬೇಕಾಗುತ್ತೆ, ಇವಾಗ ಹೊಂದಿಸಿ ಬರೀಬೇಕಾಗುತ್ತೆ. ಇಲ್ಲಿ ಕೊಟ್ಟಿರೋದೆಲ್ಲ ಜಂಬಲ ಕೊಟ್ಟಿದ್ದಾರೆ, ಇದನ್ನು ನಾವೀಗ ಕೋಡ್ಸ್ಗಳ ಮುಖಾಂತರ ನಾವು ಹೊಂದಿಸಿ ಬರೆಯೋಣ. ಸೊ ಇಲ್ಲಿ ಬರ್ತ್ ಆಫ್ ಸಿದ್ಧಾರ್ಥನ ಜನನ ಎಲ್ಲಾಯಿತು ಹಾಗಾದರೆ? ಎಸ್, ಆಪ್ಷನ್ 3 ನೋಡಿ ಇಲ್ಲಿ ಲುಂಬಿನಿ, ಆಯಿತಾ. ಅವನ ಒಂದು ಜನನ ಎಲ್ಲಾಗುತ್ತೆ? ಲುಂಬಿನಿಯಲ್ಲಾಗುತ್ತೆ. ಸೊ 1 ಅಂತ ಹಾಕೊಳ್ಳೋಣ. ಹಿಸ್ ಎನ್ಲೈಟನ್ಮೆಂಟ್ ಅಂದರೆ ಜ್ಞಾನೋದಯ ಎಲ್ಲಾಗುತ್ತೆ? ಬೋಧ್ಗಯದಲ್ಲಾಗುತ್ತೆ. ಸೊ ಹಾಗಾಗಿ 4ನೇದು ಬಿಗೆ 4ನೇದು ಇಲ್ಲಿ 2 ಅಂತ ಹಾಕೊಳ್ಳೋಣ. ಆ್ಯಂಡ್ ಹಿಸ್ ಫಸ್ಟ್ ಸೆರ್ಮನ್ ಅಂದರೆ ಮೊದಲ ಒಂದು ಉಪದೇಶ ಎಲ್ಲಾಗುತ್ತೆ? ಸಾರನಾಥದಲ್ಲಾಗುತ್ತೆ. ಸಿ ಬಂದ್ಬಿಟ್ಟು 1. ಸೊ ಹಾಗಾಗಿ ಇದಕ್ಕೆ 3 ಅಂತ ಹಾಕೊಳ್ಳೋಣ. ಆ್ಯಂಡ್ ಹಿಸ್ ಡೆತ್, ಅವರ ಒಂದು ಮರಣ ಎಲ್ಲಾಯಿತು? ಕುಶಿನಗರದಲ್ಲಾಗುತ್ತೆ. ಸೊ ಹಾಗಾಗಿ 2ನೇದಕ್ಕೆ ನಾವಿಲ್ಲಿ 4 ಅಂತ ಹಾಕೊಳ್ಳೋಣ. ಸೊ ಹಾಗಾಗಿ A 2, B ಎಸ್ ಎ ಬಂದ್ಬಿಟ್ಟು 1,
ಆಯಿತಾ. ಸಾರಿ, ಲುಂಬಿನಿ ಮೂರನೇದು. ಬಿ ಬಂದ್ಬಿಟ್ಟು ಏನು ಎರಡನೇದಕ್ಕೆ ಲಾಸ್ಟ್ ಒನ್ ಬೋಧ್ ಗಯಾ. ಹಿಸ್ ಫಸ್ಟ್ ಸೆರೆಮನಿ ಬಂದ್ಬಿಟ್ಟು ಏನು ಸಾರನಾಥ ಮೂರನೇದು. ಆ್ಯಂಡ್ ಹಿಸ್ ಡೆತ್ ಬಂದ್ಬಿಟ್ಟು ಕುಶಿನಗರ. ಸೊ ಹಾಗಾಗಿ ಇಲ್ಲಿ ಕೋರ್ಸ್ಗಳಲ್ಲಿ ನಾವು ಆನ್ಸರ್ನ ನೋಡೋದಿದ್ರೆ ಏನಾಗುತ್ತೆ, ಸರಿಯಾದ ಉತ್ತರ ಆಪ್ಷನ್ 2 ಸರಿಯಾದ ಆನ್ಸರ್ ಆಗುತ್ತೆ. ಓಕೆನಾ, 3, 4, 1, 2 ಕರೆಕ್ಟ್ ಆಗಿದೆಯಾ? 3, 4, 1, 2 ಸರಿಯಾಗಿದೆ. ಸೊ ಹಾಗಾಗಿ ಆಪ್ಷನ್ 2 ಸರಿಯಾಗಿರ್ತಕ್ಕಂತಹ ಉತ್ತರ ಆಗುತ್ತೆ ಈ ಒಂದು ಪ್ರಶ್ನೆಗೆ. ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ, ವಿಚ್ ಒನ್ ಆಫ್ ದ ಫಾಲೋವಿಂಗ್ ಆರ್ ಕಾಮನ್ ಟು ಬೋತ್ ಜೈನ್ ಆ್ಯಂಡ್ ಬುದ್ಧಿಸ್ಟ್ ರಿಲಿಜಿಯನ್ಸ್ ಅಂತ. ಅಂದರೆ ಜೈನ ಮತ್ತು ಬೌದ್ಧ ಧರ್ಮಗಳಿಗೆ ಸಾಮಾನ್ಯವಾಗಿರ್ತಕ್ಕಂಥದ್ದು ಯಾವುದು, ಕಾಮನ್ ಆಗಿರುವಂಥದ್ದು ಯಾವುದು ಎರಡು ಧರ್ಮಗಳಲ್ಲಿ ಅಂತ. ಮೊದಲನೇದು ಕಾಂಡಮ್ನೇಷನ್ ಆಫ್ ಅನಿಮಲ್ ಸ್ಯಾಕ್ರಿಫೈಸ್, ಅಂದರೆ ಪ್ರಾಣಿ ಬಲಿಯನ್ನು ಖಂಡಿಸುವುದು ಅಂತ. ಎರಡನೇದು ಡೆನಿಯಲ್ ಆಫ್ ದ ಅಥಾರಿಟಿ ಆಫ್ ದ ವೇದಾಸ್, ವೇದಗಳ ಪ್ರಾಮಾಣಿಕತೆಯನ್ನು ತಿರಸ್ಕರಿಸುವುದು. ಮೂರನೇದು ಆಲ್ ಆಫ್ ದ ಎಬೋ, ಮೇಲಿನ ಎಲ್ಲವೂ. ಆ್ಯಂಡ್ ಫೋರ್ತ್ ಒನ್ ನನ್ ಆಫ್ ದ ಎಬೋ, ಮೇಲಿನ ಯಾವುದೂ ಅಲ್ಲ ಅಂತ. ಸೊ ಇಲ್ಲಿ ಈ ಎರಡೂ ಧರ್ಮಗಳಿಗೆ ಸಂಬಂಧಪಟ್ಟ ಹಾಗೆ ಕಾಮನ್ ಆಗಿರುವಂತಹ ಒಂದು ಅಂಶ ಏನು ಅಂತ ಹೇಳಿದ್ರೆ ಗೆಸ್ ಮಾಡಿದ್ರಿ ಅಲ್ವಾ? ಎಸ್, ಸರಿಯಾಗಿರ್ತಕ್ಕಂತಹ ಉತ್ತರ ಆಪ್ಷನ್ 3 ಆಲ್ ಆಫ್ ದ ಎಬೋ. ಅಂದರೆ ಎರಡು ಕೂಡ, ಮೇಲಿನ ಎರಡು ಕೂಡ ಕರೆಕ್ಟು ಅಂತ. ಪ್ರಾಣಿ ಬಲಿಯನ್ನು ಖಂಡನೆ ಮಾಡೋದಾಗಿರ್ಬೋದು, ವೇದಗಳ ಪ್ರಾಮಾಣಿಕತೆಯನ್ನು ತಿರಸ್ಕರಿಸುವುದು, ಎರಡೂ ಧರ್ಮಗಳು ಕೂಡ ಅಹಿಂಸಾವಾದಿ ಮತ್ತೆ ವೇದ ಆಧಾರಿತ ಯಜ್ಞಗಳಿಗೆ ವಿರೋಧಿಯಾಗಿರುತ್ತೆ. ಸೊ ಹಾಗಾಗಿ ಆಪ್ಷನ್ 3 ಸರಿಯಾಗಿರ್ತಕ್ಕಂತಹ ಆನ್ಸರ್ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ, ವಾಟ್ ಈಸ್ ನಾಟ್ ಪಾರ್ಟ್ ಆಫ್ ಬುದ್ಧಿಸಮ್, ಸೆಲೆಕ್ಟ್ ದ ಕರೆಕ್ಟ್ ಆಲ್ಟರ್ನೇಟಿವ್ ಫ್ರಮ್ ದೋಸ್ ಗಿವನ್ ಬೆಲೋ. ಕೆಳಗಿನವುಗಳಲ್ಲಿ ಯಾವುದು ಬೌದ್ಧ ಧರ್ಮದ ಭಾಗವಲ್ಲ, ಅದನ್ನು ನಾವು ಪಿಕ್ ಮಾಡಿ ಬರೀಬೇಕಾಗತ್ತೆ. ಓಕೆ, ಮೊದಲನೇದು ಐಡಲ್ ವರ್ಷಿಪ್ ಅಂದರೆ ವಿಗ್ರಹ ಪೂಜೆ. ಎರಡನೇದು ಎಕ್ಸಿಸ್ಟೆನ್ಸ್ ಆಫ್ ದ ಸೋಲ್ ಆಫ್ಟರ್ ಡೆತ್, ಮರಣೋತ್ತರ ಆತ್ಮದ ಅಸ್ತಿತ್ವ. ಮೂರನೇದು ಆನಿಮಲ್ ಸ್ಯಾಕ್ರಿಫೈಸ್, ಪ್ರಾಣಿ ಬಲಿ. ನಾಲ್ಕನೇದು ಬಿಲೀಫ್ ಇನ್ ದ ಎಕ್ಸಿಸ್ಟೆನ್ಸ್ ಆಫ್ ಗಾಡ್, ದೇವರ ಅಸ್ತಿತ್ವದ ನಂಬಿಕೆ ಅಂತ. ಯಾವುದು ಹಾಗಂದ್ರೆ ಈ 4 ಆಯ್ಕೆಗಳಲ್ಲಿ ಬೌದ್ಧ ಧರ್ಮದ ಭಾಗ ಇನ್ನು ಅಲ್ಲದೆ ಇರುವಂಥ ಒಂದು ಅಂಶ ಯಾವುದು ಅನ್ನೋದನ್ನ ಇಲ್ಲಿ ಕೋಡ್ಗಳ ಮುಖಾಂತರ ಹೇಳಬೇಕಾಗುತ್ತೆ. ಸೊ ಸರಿಯಾಗಿರ್ತಕ್ಕಂತಹ ಉತ್ತರ ಏನಿರ್ಬೋದು ಹಾಗಾದ್ರೆ ಆಪ್ಷನ್ 4 ಆಲ್ ಆಫ್ ದ ಎಬೋ ಅನ್ನೋದು ಸರಿಯಾದ ಉತ್ತರ ಆಗತ್ತೆ. ಯಾಕೆ ಆಲ್ ಆಫ್ ದ ಎಬೋ ಅಂದರೆ ಬೌದ್ಧ ಧರ್ಮದಲ್ಲಿ ದೇವರ ಒಂದು ನಂಬಿಕೆ ಇಲ್ಲ, ಆತ್ಮ ಶಾಶ್ವತತೆ ಇಲ್ಲ, ಬಲಿ ಮತ್ತು ವಿಗ್ರಹ ಪೂಜೆ ಇಲ್ಲ. ಹಾಗಾಗಿ ನಾವು ಇಲ್ಲಿ ಆಲ್ ಆಫ್ ದ ಎಬೋ ಅನ್ನೋದನ್ನು ನಾವು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಇದು ಯಾವುದು ಕೂಡ ಬೌದ್ಧ ಧರ್ಮದ ಭಾಗ ಅಲ್ಲ ಅನ್ನೋದು. ಓಕೆ, ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ, ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಟ್ರೂ, ಇದರಲ್ಲಿ ಯಾವ ಹೇಳಿಕೆ ಕರೆಕ್ಟ್ ಅನ್ನೋದು. ಮೊದಲನೇದು ದ ಕ್ಯಾಸ್ಟ್ ಸಿಸ್ಟಮ್ ಹ್ಯಾಡ್ ಬಿಕೇಮ್ ರಿಗಿಡ್ ಆ್ಯಂಡ್ ಬ್ರೂಟಲ್ ಡ್ಯೂರಿಂಗ್ 6th century BC. ಕ್ರಿಸ್ತಪೂರ್ವ 6ನೇ ಶತಮಾನದಲ್ಲಿ ಜಾತಿ ವ್ಯವಸ್ಥೆ ಬಹಳನೇ ಕಠಿಣವಾಗಿತ್ತು. ಎರಡನೇದು ಬಿ ಒಂದು ನೋಡಿ, ಪಾರ್ಶ್ವನಾಥ ವಾಸ್ 22nd ತೀರ್ಥಂಕರ, ಪಾರ್ಶ್ವನಾಥ 22ನೇ ತೀರ್ಥಂಕರ. ಮೂರನೇದು ಯಶೋಧ ವಾಸ್ ದ ಡಾಟರ್ ಆಫ್ ಮಹಾವೀರ, ಯಶೋಧ ಮಹಾವೀರನ ಪುತ್ರಿ. ನಾಲ್ಕನೇದು ಜಮಾಲಿ ವಾಸ್ ದ ಫಸ್ಟ್ ಡಿಸಿಪಲ್ ಆಫ್ ಮಹಾವೀರ, ಅಂದ್ರೆ ಜಮಾಲಿ ಮಹಾವೀರನ ಮೊದಲ ಶಿಷ್ಯ. ಸೊ ಸೆಲೆಕ್ಟ್ ದ ಕರೆಕ್ಟ್ ಆನ್ಸರ್ ಯೂಸಿಂಗ್ ದ ಕೋಡ್ಸ್ ಅಂತ ಇದೆ. ಸೊ ನಾವು ಈ ಕೋಡ್ಗಳನ್ನ ಬಳಸ್ಕೊಂಡು ಹೇಳಬೇಕು ಯಾವುದು ಕರೆಕ್ಟ್ ಅಂತ. ಸೊ ಇವಾಗ ನಿಮಗೆ 4 ಗೊತ್ತಾಯ್ತಲ್ವಾ, ಯಾವುದು ರಾಂಗ್ ಯಾವುದು ರೈಟ್ ಅನ್ನೋದು ಗೊತ್ತಾಯ್ತು. ನೀವು ಅನ್ಕೊಂಡಿರೋ ಒಂದು 4 ನಂಬರ್ಸ್ಗಳಲ್ಲಿ ಇಲ್ಲಿ ಇದೆಯಾ ನೋಡೋಣ, ಕೋಡ್ಸ್ಗಳಲ್ಲಿ ಕರೆಕ್ಟ್ ಆಗಿದೆಯಾ ಅನ್ನೋದು. ಸೊ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವೆಶ್ಚನ್ ಆಪ್ಷನ್ 2 ಎ ಆ್ಯಂಡ್ ಡಿ ಆರ್ ಟ್ರೂ ಅನ್ನೋದು ಕರೆಕ್ಟ್ ಆಗಿದೆ. ಎ ಏನು ಕೊಟ್ಟಿದ್ದಾರೆ, ದ ಕ್ಯಾಸ್ಟ್ ಸಿಸ್ಟಮ್ ಹ್ಯಾಡ್ ಬಿಕೇಮ್ ರಿಗರ್ಡ್ ಆ್ಯಂಡ್ ಬ್ರೂಟಲ್ ಡ್ಯೂರಿಂಗ್ 6th century BC ಅಂತ. ಅಂದರೆ ಜಾತಿ ವ್ಯವಸ್ಥೆ ಬಹಳ ಕಠಿಣವಾಗಿತ್ತು, ಇದು ಕೂಡ ಕರೆಕ್ಟ್. ಆ್ಯಂಡ್ ಡಿ ನೋಡಿ, ಇಲ್ಲಿ ಡಿ ಏನು ಕೊಟ್ಟಿದ್ದಾರೆ, ಜಮಾಲಿ ಮಹಾವೀರನ ಮೊದಲ ಶಿಷ್ಯ ಅನ್ನೋದು ಕರೆಕ್ಟು ಆಯಿತಾ. ಸೊ ಜಮಾಲಿ ವಾಸ್ ದ ಫಸ್ಟ್ ಡಿಸಿಪಲ್ ಆಫ್ ಮಹಾವೀರ ಅಂತ. ಆ್ಯಂಡ್ ಪಾರ್ಶ್ವನಾಥ 22ನೇ ತೀರ್ಥಂಕರ ಅಂತ ಕೊಟ್ಟಿದ್ದಾರಲ್ವಾ, 22ನೇ ತೀರ್ಥಂಕರ ನೇಮಿನಾಥ, ಪಾರ್ಶ್ವನಾಥ ಬಂದ್ಬಿಟ್ಟು 23ನೇ ತೀರ್ಥಂಕರ ಆಗಿರ್ತಾನೆ, ಇದು ರಾಂಗ್. ಆ್ಯಂಡ್ ಯಶೋಧ ಮಹಾವೀರನ ಪುತ್ರಿ ಅಂತ ಕೊಟ್ಟಿದ್ದಾರೆ, ಯಶೋಧ ಮಹಾವೀರನ ಪುತ್ರಿ ಅಲ್ಲ. ಸೊ ಹಾಗಾಗಿ ಬಿ ಆ್ಯಂಡ್ ಸಿ ರಾಂಗ್ ಸ್ಟೇಟ್ಮೆಂಟು, ಎ ಆ್ಯಂಡ್ ಡಿ ಕರೆಕ್ಟ್ ಆಗಿರ್ತಕ್ಕಂಥ ಒಂದು ಸ್ಟೇಟ್ಮೆಂಟ್ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ, ವೈ ಇಟ್ ವಾಸ್ ನಾಟ್ ಈಸಿ ಫಾರ್ ಮ್ಯಾರಿಡ್ ವುಮೆನ್ ಟು ಜಾಯಿನ್ ದ ಬುದ್ಧಿಸ್ಟ್ ಸಂಘಸ್ ಅಂತ ಕೇಳಿದ್ದಾರೆ. ಅಂದರೆ ವಿವಾಹಿತ ಮಹಿಳೆಯರಿಗೆ ಬೌದ್ಧ ಸಂಘವನ್ನು ಸೇರೋದಕ್ಕೆ ಯಾಕೆ ಕಷ್ಟ ಆಗ್ತಾ ಇತ್ತು ಅನ್ನೋದು ಪ್ರಶ್ನೆ. ಸೊ ಈ ಪ್ರಶ್ನೆಗೆ ಆಪ್ಷನ್ 1 ಬಿಕಾಸ್ ಬುದ್ಧ ಪ್ರೀಚ್ಡ್ ದಟ್ ವುಮೆನ್ ವುಡ್ ಹ್ಯಾವ್ ಟು ಟೇಕ್ ದೇರ್ ಹಸ್ಬೆಂಡ್ಸ್ ಪರ್ಮಿಷನ್ ಟು ಜಾಯಿನ್ ದ ಸಂಘ ಆ್ಯಂಡ್ ಮೋಸ್ಟ್ ಹಸ್ಬೆಂಡ್ಸ್ ವುಡ್ ನಾಟ್ ಅಲೋ ದೆಮ್. ಗಂಡನ ಅನುಮತಿ ತುಂಬ ಅಗತ್ಯವಾಗಿತ್ತು. ಸೊ ಮೋಸ್ಟ್ ಆಫ್ ದ ಹಸ್ಬೆಂಡ್ಸ್ ಅದಕ್ಕೆ ಪರ್ಮಿಷನ್ ಕೊಡ್ತಿರ್ಲಿಲ್ಲ ಅಂತ. ಎರಡನೇದು ಸೊಸೈಟಿ ಡಿಡ್ ನಾಟ್ ಫೇವರ್
ಫೇವರ್ ವುಮೆನ್ ಜಾಯ್ನಿಂಗ್ ದ ಸಂಘಾಸ್. ಅಂದರೆ ಸಮಾಜ ಮಹಿಳೆಯರು ಬೌದ್ಧ ಸಂಘವನ್ನು ಸೇರೋದಕ್ಕೆ ಒಪ್ಕೋತಾ ಇರಲಿಲ್ಲ ಅನ್ನೋದು. ಮೂರನೇದು, ದ ಚಿಲ್ಡ್ರನ್ ಆಫ್ ದೀಸ್ ವುಮೆನ್ ವುಡ್ ಬಿಕೇಮ್ ಆರ್ಫನ್ಸ್. ಅಂದರೆ ಅವರ ಮಕ್ಕಳು ಅನಾಥರಾಗ್ತಾ ಇದ್ರು. ಮಹಿಳೆಯರು ಬೌದ್ಧ ಧರ್ಮವನ್ನು ಅಥವಾ ಬೌದ್ಧ ಸಂಘವನ್ನು ಸೇರ್ಕೊಬಿಟ್ರೆ ಅವರ ಮಕ್ಕಳು ಅನಾಥರಾಗ್ಬಿಡ್ತಿದ್ರು ಅನ್ನೋದು. ಆ್ಯಂಡ್ ಆಪ್ಷನ್ 4, ನನ್ ಆಫ್ ದ ಅಬೋ, ಮೇಲಿನ ಯಾವುದು ಕೂಡ ಅಲ್ಲ ಅನ್ನೋದು. ಸೊ ದ ಕರೆಕ್ಟ್ ಆನ್ಸರ್ ಈ ಒಂದು ಪ್ರಶ್ನೆಗೆ ಆಪ್ಷನ್ 1, ಬಿಕಾಸ್ ಬುದ್ಧ ಪ್ರೀಚ್ ದಟ್ ವುಮೆನ್ ವುಡ್ ಹ್ಯಾವ್ ಟು ಟೇಕ್ ದೇರ್ ಹಸ್ಬೆಂಡ್ಸ್ ಪರ್ಮಿಷನ್ ಟು ಜಾಯಿನ್ ದ ಸಂಘ ಆ್ಯಂಡ್ ಮೋಸ್ಟ್ ಹಸ್ಬೆಂಡ್ಸ್ ವುಡ್ ನಾಟ್ ಅಲೋ ದೆಮ್ ಅಂತ. ಅಂದರೆ ಗಂಡನ ಅನುಮತಿ ಅಗತ್ಯವಾಗಿತ್ತು. ತುಂಬ ಜನ ಹಸ್ಬೆಂಡ್ಸ್ ಏನು ಮಾಡ್ತಿರ್ಲಿಲ್ಲ, ಈ ಒಂದು ಸಂಘಕ್ಕೆ ಸೇರ್ಕೊಳ್ಳೋದಕ್ಕೆ ಮಹಿಳೆಯರಿಗೆ ಅನುಮತಿಯನ್ನು ಕೊಡ್ತಾ ಇರಲಿಲ್ಲ ಅಂತ. ಹಾಗಾಗಿ ಆಪ್ಷನ್ 1 ಸರಿಯಾದ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ವಾಟ್ ವರ್ ದ ಸ್ಟ್ರಕ್ಚರ್ ಕಾಲ್ಡ್ ವಿಹಾರಾಸ್ ಮೀನ್ಟ್ ಟು ಬಿ ಯೂಸ್ಡ್ ಫಾರ್. ವಿಹಾರಗಳು ಯಾವ ಉದ್ದೇಶಕ್ಕಾಗಿ ಬಳಕೆಯಾಗ್ತಿದ್ವು? ಆಪ್ಷನ್ 1, ಅ ಪ್ಲೇಸ್ ವೇರ್ ಜೈನ್ ಆ್ಯಂಡ್ ಬುದ್ಧಿಸ್ಟ್ ಮಾಂಕ್ಸ್ ಕುಡ್ ಪ್ರೀಚ್ ದೇರ್ ಸರ್ಮನ್ಸ್ ಟು ದ ಪೀಪಲ್, ಅಂದರೆ ಉಪದೇಶವನ್ನು ನೀಡೋದಕ್ಕೆ. ಎರಡನೇದು, ಅ ಪ್ಲೇಸ್ ವೇರ್ ದ ಮಾಂಕ್ಸ್ ಕುಡ್ ಪ್ರೇ, ಅಂದರೆ ಪೂಜೆ ಮಾಡೋದಕ್ಕೆ, ಪ್ರಾರ್ಥನೆ ಮಾಡೋಕ್ಕೆ. ಮೂರನೇದು, ಶೆಲ್ಟರ್ಸ್ ಫಾರ್ ದ ಜೈನ್ ಆ್ಯಂಡ್ ಬುದ್ಧಿಸ್ಟ್ ಮಾಂಕ್ಸ್ ಆ್ಯಂಡ್ ನನ್ಸ್ ಟು ಸ್ಟೇ ಇನ್, ಅಂದರೆ ಜೈನ ಮತ್ತು ಬೌದ್ಧ ಸನ್ಯಾಸಿಗಳ ವಾಸ ಮಾಡೋದಕ್ಕೋಸ್ಕರ. ಆ್ಯಂಡ್ ಫೋರ್ತ್ ಒನ್, ಪ್ಲೇಸ್ ವೇರ್ ಚಿಲ್ಡ್ರನ್ ಕುಡ್ ಪ್ಲೇ, ಮಕ್ಕಳ ಒಂದು ಆಟಕ್ಕೆ ಅಂತ. ಸೊ ಸರಿಯಾದ ಒಂದು ಆನ್ಸರ್ ಈ ಒಂದು ಪ್ರಶ್ನೆಗೆ ಆಪ್ಷನ್ 3, ಶೆಲ್ಟರ್ಸ್ ಫಾರ್ ದ ಜೈನ್ ಆ್ಯಂಡ್ ಬುದ್ಧಿಸ್ಟ್ ಮಾಂಕ್ಸ್ ಆ್ಯಂಡ್ ನನ್ಸ್ ಟು ಸ್ಟೇ ಇನ್ ಅಂತಂದರೆ ವಿಹಾರಗಳು ಬಂದು ಸನ್ಯಾಸಿಗಳ ವಸತಿ ಸ್ಥಳಗಳು. ಹಾಗಾಗಿ ಆಪ್ಷನ್ 3 ಸರಿಯಾದ ಒಂದು ಆನ್ಸರ್ ಆಗುತ್ತೆ ಈ ಒಂದು ಪ್ರಶ್ನೆಗೆ. ಓಕೆ, ನೆಕ್ಸ್ಟ್ 10ನೇ ಒಂದು ಪ್ರಶ್ನೆ, ದ 4 stages ಆಫ್ ಲೈಫ್ ಡೆವಲಪ್ಡ್ ಬೈ ದ ಬ್ರಾಹ್ಮಣ್ಸ್ ಅಕ್ಯೂರ್ ಇನ್ ಕ್ರೋನೋಲಾಜಿಕಲ್ ಆರ್ಡರ್ ಆಸ್ ಫಾಲೋಸ್. ಸೆಲೆಕ್ಟ್ ದ ಕರೆಕ್ಟ್ ಆರ್ಡರ್ ಫ್ರಮ್ ದ ಆಲ್ಟರ್ನೇಟಿವ್ಸ್ ಗಿವನ್ ಬಿಲೋ ದ ನೇಮ್ಸ್ ಆಫ್ 4 stages ಅಂತ ಇದೆ. ಅದೇ ಬ್ರಾಹ್ಮಣರು ರೂಪಿಸಿದ ಜೀವನದ 4 ಹಂತಗಳ ಸರಿಯಾದ ಕ್ರಮ ಯಾವುದು ಅನ್ನೋದು ಪ್ರಶ್ನೆ. ಸೊ ಈ ಒಂದು ಪ್ರಶ್ನೆಗೆ ಆಪ್ಷನ್ಸ್ ನೋಡಿ, ಇಲ್ಲಿ ಗೃಹಸ್ಥ, ಸನ್ಯಾಸ, ವಾನಪ್ರಸ್ಥ, ಬ್ರಹ್ಮಚರ್ಯ. ಇದನ್ನು ನಾವೇನು ಮಾಡಬೇಕು, ಕರೆಕ್ಟ್ ಆಗಿರ್ತಕ್ಕಂಥ ಆರ್ಡರಲ್ಲಿ ನಾವು ಇದು ಮಾಡ್ತಾ ಹೋಗಬೇಕಾಗುತ್ತೆ. ಸೊ ಇಲ್ಲಿ ಕೋಡ್ಸ್ಗಳನ್ನ ಕೊಟ್ಟಿದ್ದಾರೆ, ABCD, CA DB, CBDA, DA CB ಅಂತ. ಯಾವುದಾದ್ಮೇಲೆ ಯಾವ್ದು ಬರುತ್ತೆ ಅನ್ನೋದು. ಸೊ ಇಲ್ಲಿ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಏನಿರ್ಬೋದು, ಆಪ್ಷನ್ 4 DA CB ಅಂತ. ಸೊ ಡಿ ಏನು ಬಂದಿದೆ, ಬ್ರಹ್ಮಚರ್ಯ ಬಂದಿದೆ. ಸೊ ಮೊದಲನೇದಾಗಿ ಬ್ರಹ್ಮಚರ್ಯ, ಇದು ಬಂದು ವಿದ್ಯಾಭ್ಯಾಸಕ್ಕೋಸ್ಕರ ಆಯ್ತಾ, ಡಿ. ಆ್ಯಂಡ್ ಸೆಕೆಂಡ್ ಒನ್ ಏನು ಬಂದಿದೆ, ಎ ಬಂದಿದೆ, ಗೃಹಸ್ಥ, ಕುಟುಂಬದ ಒಂದು ಜೀವನವನ್ನು ನಡೆಸ್ತಕ್ಕಂಥವನು ಗೃಹಸ್ಥ, ಇದು ಎರಡನೇದು. ಆ್ಯಂಡ್ ನಾನು ಹಾಕ್ತೀನಿ, ಒಂದನೇದು ಬ್ರಹ್ಮಚರ್ಯ, ಎರಡನೇದು ಗೃಹಸ್ಥ. ಓಕೆನಾ? ಓಕೆ, ಅದರ ಮುಂದೆನೇ ಹಾಕ್ತೀನಿ ನೋಡಿ, ಬ್ರಹ್ಮಚರ್ಯ 1, ಗೃಹಸ್ಥ 2. ಓಕೆ, ಆ್ಯಂಡ್ ನೆಕ್ಸ್ಟು ಸಿ ಏನು, ವಾನಪ್ರಸ್ಥ ಅಂದರೆ ಅರಣ್ಯವಾಸ ಆಯಿತಾ. ಆ್ಯಂಡ್ 4ನೇದು ಸನ್ಯಾಸ, ಅದು ಲಾಸ್ಟ್ ಕೊನೆಯ ಹಂತ, ಸನ್ಯಾಸ ಅರಣ್ಯವಾಸ ಅಂತ. ಸೊ ಸನ್ಯಾಸ ತ್ಯಾಗ ಜೀವನ ಅಂತ. ಸೊ ಹಾಗಾಗಿ ಆಪ್ಷನ್ 4 ಇಲ್ಲಿ ಸರಿಯಾಗಿರ್ತಕ್ಕಂಥ ಆನ್ಸರ್ ಆಗುತ್ತೆ. ಸೊ ಫಸ್ಟು ಬ್ರಹ್ಮಚರ್ಯ, ಆಮೇಲೆ ಗೃಹಸ್ಥ, ಆಮೇಲೆ ವಾನಪ್ರಸ್ಥ, ಅದಾದಮೇಲೆ ಸನ್ಯಾಸ ಜೀವನ. ಸೊ ಆಪ್ಷನ್ 4 ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಆಗುತ್ತೆ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಸೋಷಿಯಲ್ ಸ್ಟಡೀಸ್ಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಶ್ನೋತ್ತರಗಳು. ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು, ಅನುಕೂಲ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನೇ ಇದ್ರೂ ಕೂಡ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ, ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ. ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ.